ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಎಲ್ಲರಿಗೂ ನಮಸ್ಕಾರ. ಬೆಳ್ಳಿ ಹಬ್ಬದ ಪ್ರಯುಕ್ತ ಪ್ರತಿ ಬುಧವಾರ ಯುವ ವಿಕಾಸ್ ಸರಣಿಯ 8ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ವಿಭೂತಿ ಮತ್ತು ಕಟ್ಟಿಗೆ ಗಾಣದ ಎಣ್ಣೆ ತಯಾರಿಕೆ ವಿಷಯದ ಕುರಿತು ಮಾಹಿತಿ ನೀಡಲಿರುವ ಶ್ರೀ ಮಲ್ಲಿಕಾರ್ಜುನ್ ಮಲ್ಕಂದಿನ್ನಿ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಅಮರೇಶಪ್ಪ ಮೈಲಾರ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸಿಕೊಡಬೇಕೆಂದು ಕೋರುತ್ತಾ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ಎ ಮರಿಸ್ವಾಮಿರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೂ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಶ್ರೀ ವಿಶ್ವನಾಥ್ ಚ ಹಿರೇಮಠರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ಬ್ಯಾಂಕಿನ ಅಧಿಕಾರಿಯಾದ ಶ್ರೀ ಶಿವಕುಮಾರ್ ಹಿರೇಮಠರವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂಗವಾಗಿ ಹಮ್ಮಿಕೊಂಡ ಯುವ ಜನರ ಕುರಿತಾದ ಯುವ ವಿಕಾಸ್ ಸರಣಿಯ ಇಂದಿನ 8ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಮಲ್ಕಂದಿನಿರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಶ್ರೀಯುತರು ಸಿಂಧನೂರು ತಾಲೂಕಿನ ಮಲ್ಕಂದಿನಿಯವರು. ಬಿಕಾಂ LLE ಪದವೀಧರರಾದ ಇವರು ನಮ್ಮ ಮಾತೃ ಸಂಸ್ಥೆಯಾದ ವಿಕಾಸ್ ಯುವಕ ಮಂಡಳಿ ಮಾಜಿ ಸದಸ್ಯರು ಹಾಗೂ ವಿಕಾಸ್ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ನಿರ್ದೇಶಕರು. ಇವರು ವೃತ್ತಿಯಿಂದ ವಕೀಲರಾದರೂ ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಇವರು ನೀಲಂಬಿಕಾ ಪತ್ತಿನ ಸೌಹಾರ್ದ ಸಹಕಾರಿ ನೇಮಿತ ಅಧ್ಯಕ್ಷರಾಗಿ, ಕಲ್ಯಾಣ ಸಿಂಧು ಅಸೋಸಿಯೇಷನ್ ಅಧ್ಯಕ್ಷರಾಗಿ ಹಾಗೂ ಸ್ವಾಸ್ಥ್ಯ FAO MD ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವುದರ ಆಸಕ್ತಿ ಹೊಂದಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಸಾವಯವದಲ್ಲಿ ನಡೆಸುತ್ತಿರುವ ವಿಭೂತಿ ಮತ್ತು ಗಾಣದ ಎಣ್ಣೆ ತಯಾರಿಕೆ ಸಾಕ್ಷಿ ಮತ್ತು ಸಾಂಪ್ರದಾಯಿಕ ಆಚರಣೆಗಳನ್ನು ಮುನ್ನೆಲೆಗೆ ತರುವುದಕ್ಕೆ ಹಂಬಲ ಹೊಂದಿದ್ದಾರೆ ಹಾಗೂ ಅದರಲ್ಲಿ ಸಕ್ರಿಯರಾಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಅಮರೇಶಪ್ಪ ಮೈಲಾರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಶ್ರೀಯುತರು BA ಪದವೀಧರರು. ನಮ್ಮ ಮಾತೃ ಸಂಸ್ಥೆಯಾದ ವಿಕಾಸ್ ಯುವಕ ಮಂಡಳಿ ಮಾಜಿ ಅಧ್ಯಕ್ಷರು. ಇವರ ಅಧ್ಯಕ್ಷತೆಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿದ್ದಾರೆ. ಪ್ರಸ್ತುತ ಇವರು ಸರ್ವೋದಯ ವಿದ್ಯಾವರ್ಧಕ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ, ತುಂಗಭದ್ರಾ ಪತ್ತಿನ ಸೌಹಾರ್ದ ಸಹಕಾರಿ ಸದಸ್ಯರಾಗಿ, ಶ್ರೀ ಗುರು ಪ್ರೇರಣಾ ಪತ್ತಿನ ಸೌಹಾರ್ದ ಸಹಕಾರಿ ಸಂಸ್ಥಾಪಕ ಉಪಾಧ್ಯಕ್ಷರಾಗಿ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಿಂಧನೂರು ಪೂರ್ಣಾವಧಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ಓದುವುದು ತುಂಬಾ ಆಸಕ್ತಿದಾಯಕ ಮತ್ತು ಸತತ ಅಧ್ಯಯನಶೀಲರು ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿರುತ್ತಾರೆ. ಇವರನ್ನು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ಎ ಮರಿಸ್ವಾಮಿಯವರು ಮೂಲತಃ ಕಂಪ್ಲಿ ತಾಲೂಕಿನ ಎಮ್ಮಿಗನೂರಿನವರು. SSLC ವಿದ್ಯಾಭ್ಯಾಸ ಮಾಡಿದ ನಂತರ ಇವರು ಹಲವಾರು ಖನಿಜ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು ನಮ್ಮ ಮಾತೃ ಸಂಸ್ಥೆಯಾದ ವಿಕಾಸ್ ಯುವಕ ಮಂಡಳಿ ಹೊಸಪೇಟೆ ಇದರ ಮಾಜಿ ಅಧ್ಯಕ್ಷರು ಹಾಗೂ ವಿಕಾಸ್ ಬ್ಯಾಂಕಿನ 4ನೇ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಇವರು ಕೃತಿಕಾ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಓದುವುದು ಮತ್ತು ಸಮಾಜ ಸೇವೆ ಮಾಡುವುದು ಇವರ ಹವ್ಯಾಸಗಳು. ಇವರನ್ನು ಕಾರ್ಯಕ್ರಮಕ್ಕೆ
ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಶ್ರೀ ವಿಶ್ವನಾಥ್ ಮಠ ಅವರಿಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಏರ್ಮೀಟ್ ವೆಬಿನಾರ್, ಯೂಟ್ಯೂಬ್ ಮತ್ತು ಫೇಸ್ಬುಕ್‌ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ನಾನು ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಶ್ರೀ ಶಿವಕುಮಾರ್ ಹಿರೇಮಠ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅತಿಥಿಗಳ ಆಗಿ ಆಗಮಿಸಿರುವ ಶ್ರೀ ಅಮರೇಶಪ್ಪ ಮೈಲಾರ್ ಅವರು ಅತಿಥಿ ನುಡಿಗಳನ್ನು ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ವಿಕಾಸ ಬ್ಯಾಂಕಿನ ಪ್ರಾರಂಭದ ಹಿಂದೆ ಒಂದು ಅದ್ಭುತ ಚೇತನ ವ್ಯಕ್ತಿಯಾಗಿ ನಿಂತಿರ್ತಕ್ಕಂಥ ಕ್ರಿಯಾಶೀಲ ವಿಶ್ವನಾಥ್ ಹಿರೇಮಠರು ಅಂದರೆ ತಪ್ಪಾಗಲಿಕ್ಕಿಲ್ಲ. ವಿಕಾಸ ಬ್ಯಾಂಕಿನ ಒಂದು ಸ್ಥಾಪನೆಗೆ ಇತಿಹಾಸವನ್ನು ನೋಡಿದರೆ, ಮೊದಲಿಗೆ ಸಿಂಧನೂರಿನಲ್ಲಿ ನಾವೆಲ್ಲ ವಿಕಾಸ ಯುವಕ ಮಂಡಳದ ಸದಸ್ಯರು. 1983ರಲ್ಲಿ ನಾವು ಸಿಂಧನೂರಿನಲ್ಲಿ ಮೊಟ್ಟ ಮೊದಲಿಗೆ ಚೇತನ್ ಫೈನಾನ್ಸ್ ಅನ್ನೋ ಒಂದು ಫೈನಾನ್ಸ್ ಕಾರ್ಪೊರೇಷನನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ವಿಶ್ವನಾಥ್ ಹಿರೇಮಠರು, ಮಲ್ಲನಗೌಡ ಕಾನ್ಯಾಳ್, ನಾನು, ಶರಬಣ್ಣ ನಾಗಲಾಪುರ್, ರಾಜಶೇಖರ್ ಪಾಟೀಲ್, ಇನ್ನಿತರ ಗೋಪಾಲ್ ಕೃಷ್ಣ, ಇನ್ನಿತರ ಎಲ್ಲ ಸದಸ್ಯರು ಸೇರಿ 10 ಮಂದಿ ಸದಸ್ಯರು ಸೇರಿ ಆಗಿನ ಕಾಲದಲ್ಲಿ ಫೈನಾನ್ಸ್ ಕಾರ್ಪೊರೇಷನ್ಗಳು, ಈ ರೀತಿ ಬ್ಯಾಂಕ್ಗಳು ಆಗಿರದಂಥ ಕಾಲ. ಆ ಪ್ರೇರಣೆನೇ ಮುಂದೆ ವಿಶ್ವನಾಥ್ ಅವರು ವೃತ್ತಿ ನಿಮಿತ್ತ ಹೊಸಪೇಟೆಗೆ ಕಾಲಿರಿಸಿದಾಗ ಅಲ್ಲಿ ಅವರು ವಿಕಾಸ ಫೈನಾನ್ಸ್ ಅನ್ನೋ ಒಂದು ಫೈನಾನ್ಸ್ ಕಾರ್ಪೊರೇಷನ್ ಸ್ಥಾಪಿಸಿ, ನಂತರ ಅದು ಪರಿವರ್ತನೆಯಾಗಿ ಇಂದಿನ ವಿಕಾಸ್ ಬ್ಯಾಂಕ್ ಆಗಿರೋದ್ರಲ್ಲಿ ನನ್ನ ಅನಿಸಿಕೆ. ವಿಶ್ವನಾಥ್ ಹಿರೇಮಠರು ಇವರು ತಂಡ, ಅದು ವಿಶ್ವನಾಥ್ ಅಂತಂದರೆ ಉತ್ಸಾಹದ ಚಿಲುಮೆ ಇದ್ದಂಗೆ. ನಾವು ವಿಕಾಸ್ ಯುವಕ ಮಂಡಳದ ಪರವಾಗಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಹಿಮಾಚಲ ಪ್ರದೇಶದಲ್ಲಿ ಕೂಡ ಭಾಗವಹಿಸಿದಂಥ ಒಂದು ಉದಾಹರಣೆ. ಇದನ್ನು ಯಾಕೆ ಹೇಳ್ಬೇಕಂತಂದರೆ, ವಿಶ್ವನಾಥ್ ಹಿರೇಮಠರಿಗೆ ಒಂದು ಸ್ಪಷ್ಟವಾದ ಒಂದು ಗುರಿ, ಒಂದು ಉದ್ದೇಶ, ಯಾವ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಬೇಕಾಗ್ತಪ್ಪ ಅಂದ್ರೆ ಅದರ ಪೂರ್ವ ಯೋಜನೆಗಳ ಬಗ್ಗೆ ಸಿದ್ಧತೆ ಮಾಡಿಕೊಂಡು ಒಂದು ಹೆಜ್ಜೆ ಇಡ್ತಕ್ಕಂಥ ವ್ಯಕ್ತಿ. ಇವತ್ತು ಅಂಥ ಒಂದು ವ್ಯಕ್ತಿಯ ಒಂದು ನಿರ್ದೇಶನದಲ್ಲಿ, ಮಾರ್ಗದರ್ಶನದಲ್ಲಿ, ಒಂದು ನೇತೃತ್ವದಲ್ಲಿ ಇವತ್ತು ವಿಕಾಸ ಬ್ಯಾಂಕ್ ತನ್ನ 25 ವರ್ಷಗಳನ್ನು ಸಾಧನೆ ಮಾಡಿದೆ ಅಂತಂದರೆ, ಇದರ ಹಿಂದೆ ಆ ವ್ಯಕ್ತಿಯ ಒಂದು ಪರಿಶ್ರಮ ಮತ್ತು ಆತನ ತಂಡ, ಅಂದರೆ ಆತನ ಜೊತೆಗಿರ್ತಕ್ಕಂಥವ್ರು ಎಲ್ಲರೂ ಕಾರ್ಯ ಪ್ರವೃತ್ತರೆ. ಆದರೆ ಮುಖ್ಯವಾಗಿ ಒಂದು ಪ್ರೇರಕ ಶಕ್ತಿಯಾಗಿ ವಿಶ್ವನಾಥ್ ಹಿರೇಮಠ ಒಂದು ಕಾರ್ಯ ಇದರಲ್ಲಿ ಅಡಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮುಂದೆ ಇನ್ನೂ ವಿಕಾಸ ಬ್ಯಾಂಕು ರಜತ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಆ ಒಂದು ದಿಶೆಯಲ್ಲಿ ಇವತ್ತು ವಿಕಾಸ ಬ್ಯಾಂಕ್ ತನ್ನದೇ ಆದ ಒಂದು ಕಾರ್ಯ ಪ್ರವೃತ್ತಿಯಾಗಿ ಸಮಾಜ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಈ ಬೆಳ್ಳಿ ಹಬ್ಬದ ಪ್ರಯುಕ್ತ 365 ದಿವಸಗಳು ಕೂಡ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಇದು ಸಣ್ಣ ವಿಷಯ ಅಲ್ಲ. ಪ್ರತಿನಿತ್ಯ ಒಂದು ವಿಷಯನ್ನ ಆರಿಸಿಕೊಂಡು ಆ ವಿಷಯಕ್ಕೆ ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ಹುಡುಕಿ ಪ್ರತಿನಿತ್ಯ ಅತಿಥಿಗಳನ್ನ ಇದು ಮಾಡಿಕೊಂಡು ಈ ಒಂದು 365 ದಿವಸನೂ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಸಣ್ಣ ವಿಷಯ ಅಲ್ಲ. ಇದರ ಹಿಂದೆ ವಿಶ್ವನಾಥ್ ಹಿರೇಮಠ ಮತ್ತು ಅವರ ತಂಡ ಏನಿದೆ, ಇವರ ಪರಿಶ್ರಮ ಬಹಳ ನಿರಂತರವಾಗಿದೆ. ಅವರ ಒಂದು ಪರಿಶ್ರಮಕ್ಕೆ ನಾನು ವೈಯಕ್ತಿಕವಾಗಿಯೂ ಮತ್ತು ಒಂದು ಇದರಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತಿನ ಒಂದು ಅತಿಥಿ ಸ್ಥಾನವನ್ನು ನನಗೆ ಒಂದು ಕಲ್ಪಿಸಿ ಈ ಒಂದು ವಿಕಾಸ್ ಬ್ಯಾಂಕಿನ ಒಂದು ಬೆಳ್ಳಿ ಹಬ್ಬದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಂತ ವಿಕಾಸ ಬ್ಯಾಂಕಿನ ಎಲ್ಲ ಆಡಳಿತ ಮಂಡಳಿಯವರಿಗೂ, ಸರ್ವ ಸದಸ್ಯರಿಗೂ ಮತ್ತು ಗ್ರಾಹಕರಿಗೂ ಎಲ್ಲರಿಗೂ ಮತ್ತೊಮ್ಮೆ ಒಂದು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸಿ ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಧನ್ಯವಾದಗಳು.
ಅತಿಥಿ ನುಡಿಗಳನ್ನಾಡಿದ ಶ್ರೀ ಅಮರೇಶಪ್ಪ ಮೈಲಾರ್ ಅವರಿಗೆ ಧನ್ಯವಾದಗಳು. ಈಗ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ನಮಸ್ಕಾರ. ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ವರ್ಷ ಪೂರ್ತಿ 365 ದಿವಸದ ಕಾರ್ಯಕ್ರಮದಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಹಾಜರಾಗಿದ್ದೇನೆ. ಅದೇ ರೀತಿ ಅಧ್ಯಕ್ಷತೆ ವಹಿಸಿದ ಮರಿಸ್ವಾಮಿ ಅವರಿಗೂ ಮತ್ತು ವಿಶ್ವನಾಥ ಹಿರೇಮಠರಿಗೂ, ಅಮರೇಶಪ್ಪ ಮೈಲಾರ್ ಅವರಿಗೂ ನನ್ನ ಧನ್ಯವಾದಗಳು ತಿಳಿಸುತ್ತಾ, ಇಂದಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಯ್ಕೆಗೊಂಡದಕ್ಕೆ ಎಲ್ಲರಿಗೂ ಪೂರ್ವಕ ಚಿರನುಡಿ ಮತ್ತು ವಿಕಾಸ್ ಬ್ಯಾಂಕಿನ ವ್ಯವಸ್ಥಾಪಕರಿಗೂ ಮತ್ತು ಉಳಿದ ವೃತ್ತಿ ಬಾಂಧವರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ, ಇಂದಿನ ಕಾರ್ಯಕ್ರಮ ವಿಭೂತಿ ತಯಾರು ಮಾಡುವ ವಿಧಾನವನ್ನ ನಾವು ಸ್ಟಾರ್ಟ್ ಮಾಡೋದ್ರ ಮುಂದಕ್ಕೆ ನಾವು ರೈತ ಉತ್ಪಾದಕನ ಕಂಪನಿಯನ್ನ 2019ರಲ್ಲಿ ಕಿಸಾನ್ ಭಾರತಿ ಇವರಿಂದ ನಬಾರ್ಡ್ ಪ್ರಾಯೋಜಿತ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ, ನಂತರ ಅದರಿಂದ 2013ರಲ್ಲಿ ಕಂಪನಿ ಆಕ್ಟ್ ಪ್ರಕಾರ, ಮೊದಲು ಕಂಪನಿ ಆಕ್ಟ್ ರೈತರಿಗೆ ಮಾಡಕ್ ಬರ್ತಾ ಇದ್ದಿಲ್ಲ. ಆಮೇಲೆ ಸರ್ಕಾರದ ವತಿಯಿಂದ ಕಂಪನಿ ಆಕ್ಟ್ ಪ್ರಕಾರ ಕಂಪನಿ ಮಾಡಿದ ಮೇಲೆ ನಾವು 1000 ಜನ ರೈತರನ್ನ ಒಟ್ಟುಗೂಡಿ 1100 ರೂಪಾಯಿ ರೈತರು ಒಟ್ಟುಗೂಡಿ 13 ಲಕ್ಷ ರೂಪಾಯಿ ನಾವು ಕಲೆಕ್ಟ್ ಮಾಡಿ ರೈತರ ಆದಾಯವನ್ನ ಸರ್ಕಾರ ದ್ವಿಗುಣಗೊಳಿಸಬೇಕಂತ ಆಸೆ ಇತ್ತು. ಅದರ ಸಲುವಾಗಿ ನಾವು ಫಸ್ಟಿಗೆ ಹಸುಗಳು, ದೇಸಿ ಹಸುಗಳು ಮತ್ತು ದೇಸಿ ಉತ್ಪನ್ನವಾದ ಕಟ್ಟಿಗೆ ಗಾಣದ ಎಣ್ಣೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ರೈತರ ಉತ್ಪಾದನೆ ದ್ವಿಗುಣ ಆಗ್ಬೇಕಂತ, ಯಾಕಂದ್ರೆ ನಾವು ಬೆಳೆದದ್ದೇ ಇಲ್ಲಿ ಮಾರಾಟ ಮಾಡಕ್ ಬರುತ್ತೆ. ಈಗ ದೇಶಿ ಹಸುಗಳು, ನಮ್ಮಲ್ಲಿ ದೇಶಿ ಹಸು ಎಷ್ಟಿದೆ ಅಂದ್ರೆ ಸಂಪನ್ಮೂಲ, ಅದು ಮೂತ್ರ ಮತ್ತು ಅದರ ಸಗಣಿ ಅಂದ್ರೆ ಅದು ಎದುರೇನಾಗಿದೆ ಸಗಣಿ, ಆ ಸಗಣಿನೇ ನಮ್ಗ ಡಬಲ್ ಇನ್ಕಮ್. ಹಾಲು ಉತ್ಪನ್ನದಲ್ಲಿ ಹಾಲ್ನಾಗ ಏನಿಲ್ಲ, ಹಾಲು 40 ರೂಪಾಯಿ ಲೀಟರ್ ಕೊಟ್ರೆ 50 ರೂಪಾಯಿ ಲೀಟರ್ ಕೊಡೋಕ್ಕಿಂತ ಸಗಣಿನೇ ಮೂತ್ರ 100 ರೂಪೀಸ್ ಲೀಟರ್, 100 ರೂಪೀಸ್ ಹಾಫ್ ಲೀಟರ್ ಕೊಡ್ತಾ ಇದ್ವಿ ನಾವು. ಹಂಗಾಗಿ ಅದರಲ್ಲೇ ಜಾಸ್ತಿ ಇನ್ಕಮ್ ಇದೆ ಅಂತ ನಮ್ಮ ರೈತರಿಗೆ ತಿಳುವಳಿಕೆ ಮಾಡಿಕೊಂತ ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಹಸುಗಳನ್ನ ತೆಗೆದುಕೊಂಡು ಹಸುವಿನ ಸೆಗಣಿಯಿಂದ ನಾವು ಉತ್ಪನ್ನ ಪ್ರಾಡಕ್ಟ್ ಮಾಡಿ ನಮ್ಮ ರೈತರಿಗೆ ಚೆನ್ನಾಗಿ ತಿಳುವಳಿಕೆ ಕೊಟ್ಟಿದ್ವಿ. ಅದೇ ರೀತಿಯಾಗಿ ನಮ್ಮ ಕಂಪನಿಯಲ್ಲಿ
ವಿಭೂತಿ ತಯಾರು ಮಾಡೋದು ಘಟಕದ ಈಗ ಪಿಪಿಟಿ ತೋರಿಸ್ತಾರ. ಪಿಪಿಟಿ ಸ್ಟಾರ್ಟ್ ಮಾಡಿ ನಾವು ಒಂದೊಂದು ಕಾರ್ಯಕ್ರಮ ನೋಡಮ್ಮ. ನನಗೆ ಅವಾಗ ಏನು ಲೈನ್ ಬಂದೈತೆ ಇದು ಇತ್ತು ಚಿತ್ರ ಇತ್ತು. ಆಮೇಲೆ ಅವು ಅಂತೂ ಒಂದ್ರಾಗ ಒಂದೊಂದು ಮಜ್ಜದನಿಗೆ ಹೆಂಗೆ ಫೋಟೋ ನಮಸ್ಕಾರ ಸರ್. ಸರ್, ವಿಭೂತಿ ತಯಾರು ಮಾಡೋ ವಿಧಾನವನ್ನು ನಾನು ಹೇಳ್ತಾ ಇದ್ದೇನೆ ಸರ್. ಕೇಳ್ತಾ ಇದೆ ಸರ್? ಹಾ, ಕೇಳ್ತಾ ಇದೆ ಸರ್. ಈಗ ನಮ್ಮ ಸ್ವಾಸ್ಥ್ಯ ಕಂಪನಿಯಿಂದ ವಿಭೂತಿ ತಯಾರು ಮಾಡಿದ ಘಟಕ ನಮ್ಮಲ್ಲಿ ಏನೇನು ಬೇಕು ಸಾಮಗ್ರಿಗಳಂತ ನಾನು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ದೇಸಿ ಹಸುಗಳು, ನಾವು ಇದು ಗೀರು ಹಾಕೋದು ನಮ್ಮ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ರೀತಿ ದೇಸಿ ಹಸುಗಳು ಯಾವ್ದಾದ್ರೂ ಇರಲಿ, ಅದಕ್ಕ ಕೊಂಬು ಇರಬೇಕು, ಭುಜ ಇರಬೇಕು. ಹಂಗಾದ್ರೆ ನಮ್ಮಲ್ಲಿ ಅದರಲ್ಲಿ ಬಿಸಿಲಿನಿಂದ ಅದಕ್ಕ ಶಕ್ತಿ ಬರುತ್ತೆ. ಸೂರ್ಯನ ಕಿರಣಗಳು ಅದ್ರ ಮೇಲೆ ಬಿದ್ರೆ ಅದರಲ್ಲಿರುವ ಉತ್ಪನ್ನಗಳು ಎಲ್ಲ ಇಂಟಿಗ್ರೇಟೆಡ್ ಆಗುತ್ತೆ. ಅದ್ರ ಜೊತೆಗೆ ಸಗಣಿ ಬೇಕು ಸರ್, ಸಗಣಿ ಬೇಕು. ಸಗಣಿ ಬೇಕು ಸರ್. ಸಗಣಿಯಿಂದ ನಾವು ಹೊರಗಡೆ ಕುಳ್ಳು ಹಚ್ಬೇಕು. ನಾವು ಬೆರಣೆ ಅಂತೀವಿ, ಕುಳ್ಳು ಅಂತೀವಿ, ಅದು ವಿಧಾನ. ಅದು ಡ್ರೈ ಆಗ್ಬೇಕಾದ್ರೆ ನಿಮ್ಗ ಮಿನಿಮಮ್ ಬೇಸಿಗೆಯಲ್ಲಿದ್ರ ಒಂದು 15 days ಬೇಕು. ಅದಂತೆ ಒಣಗಿ ಹಾಕಿದ ಮೇಲೆ ತಿರುವಿ ಹಾಕ್ಬೇಕಂತ. ಡ್ರೈ ಪೂರ್ತಿ ಡ್ರೈ. ಮೊದಲು ನಾವು ಅದನ್ನ ಸ್ವಲ್ಪ ಗಟ್ಟಿ ಯಾಕಂದ್ರೆ ಬೇಕಾದ ಭೂಮಿ ಒಣಗಬೇಕಾದ್ರ ಫಸ್ಟ್ ಈಗ ರೌಂಡ್ ಒಣಗುತ್ತ. ಸೆಂಟರ್ ನೀವು ಎಷ್ಟು ಇದ್ರೆ ಅದು ಬ್ಯಾಕ್ಟೀರಿಯಾ ಅಲ್ಲೇ ಇರ್ತಾವ, ಅದರಲ್ಲಿ ಅಷ್ಟು ಪವರ್ಫುಲ್ ಇರುತ್ತೆ. ಸರ್, ಪಿಪಿಟಿ ಸ್ಟಾಪ್ ಆಗಿದೆ. ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ. ಪಿಪಿಟಿ ಸ್ಟಾಪ್ ಆಗಿದೆ. ಅಲ್ಲಿ ಸರ್ ಲ್ಯಾಂಡ್ ಬರ್ತಾ ಇಲ್ಲ ಸರ್. ಅದು ಫೈಬರ್ ಯಾಕೆ ವರ್ಕ್ ಆಗ್ತಿಲ್ಲ ಸರ್? ಇದಾಯ್ತು, ಅದಕ್ಕೆ ಹಾಟ್ಸ್ಪಾಟ್ ಮಾಡಿ ಸರ್. ಬಂದು ಸರ್, ಈಗ ಆನ್ ಐತೆ ಸರ್ ಟಿ ಪಿ ಟಿ. ಈಗ ಓಕೆ ಸರ್, ಓಕೆ. ನೆಕ್ಸ್ಟ್ ಮಾತಾಡಿ ಸರ್, ಕೇಳಿಸ್ತಾ ಇದೆ ಈಗ. ಸರ್, ಈಗ
ಸರಿ, ಇದನ್ನ ಒಣಗಿಸಬೇಕಾದ್ರೆ ಕುಳ್ಳು 50 days ಬೇಕಾಗುತ್ತೆ ನಿಮ್ಗೆ. ಇದು ಯೂಸ್ ಮಾಡಿದಪ್ಪ ಅಂದ್ರೆ ಅಟ್ಲೀಸ್ಟ್ ಫುಲ್ ಡ್ರೈ ಆಗುತ್ತೆ. ಫುಲ್ ಡ್ರೈ ಆದ್ಮೇಲೆ ನೆಕ್ಸ್ಟ್ ಪರ್ಸನ್ ಈ ತರ ನಮಗ ಟೋಟಲ್ 1.5 feet ಹೈಟ್ ಇರ್ಬೇಕು. ಇದರಲ್ಲಿ ನಮ್ಮಲ್ಲಿ ಮಣ್ಣು ಸಿಗುತ್ತಾ, ಮಣ್ಣು ಸಿಗುತ್ತಾ, ಅದನ್ನ ಫುಲ್ ಸಾರಿಸಿ ಅದರಲ್ಲಿ ಕುಳ್ಳು ಹಾಕಿ ಫೈರ್ ಮಾಡೋದು. ಫಸ್ಟ್ಗೆ ಫೈರ್ ಮಾಡಿದ್ರೆ ಸರ್ ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್. ಈಗ ಅದು ನಾವು ಇದರಲ್ಲಿ ಫೈರ್ ಮಾಡಿದ ಸರ್ ಫುಲ್ ಬೂದಿ ಬರುತ್ತೆ. ಅದನ್ನ ಬೂದಿಯಲ್ಲಿ ನೀವು ಜರಡಿ ಹಿಡಿದು ನಮ್ ಬ್ಯಾರಲ್ ಬೇಕು, ನಮ್ಗೆ 2 ಬ್ಯಾರಲ್ ಇರಬೇಕು. ಒಂದು ಡ್ರೈ ಆಗಿದ್ದನ್ನ ನೀರಿಗೆ ಹಾಕಿ ಅದ್ರಾಗ ವ್ಯವಸ್ಥೆ ಇಡಬೇಕು. ಆಮೇಲೆ ಈ ಬಟ್ಟೆಯಲ್ಲಿ ಸೋಸ್ಬೇಕು. ಇದಕ್ಕೆ ರಾ ಮೆಟೀರಿಯಲ್ಸ್ ಈಗ ನಮ್ಗೆ ಯಾವ ಬೇಕಂದ್ರೆ ಆಕಳ ಬೇಕು, ರಾ ಮೆಟೀರಿಯಲ್ಸ್ ಸಗಣಿ ಬೇಕು, ನಮ್ಗೆ ಈ ತರ ಗುಂಡಿ ಬೇಕು, ಬಕೆಟ್ಸ್ ಬ್ಯಾರಲ್ಸ್ ಬೇಕು ರಾ ಮೆಟೀರಿಯಲ್ಸ್. ಅದೇ ರೀತಿ ಇಲ್ಲಿ ಹಸ್ತಾ ಇದ್ದಲ್ಲ, ಇದು ನಮ್ಗ ಸೈಜ್ ಬೇಕಾರೆ 100 ಗ್ರಾಮು 50 ಗ್ರಾಮು, ಯಾಕಂದ್ರೆ ನಾವೆಲ್ಲ 100 ಗ್ರಾಮು 50 ಗ್ರಾಮ್ ಸೈಜ್ ಇದೆ. ಈ ಸೈಜ್ ಮಾಡ್ತಾ ಇದ್ದಾರೆ. ಇದು ಕಟ್ಟಿಗೆ ಬೇಕು. ಅದಕ್ಕೆ ಫೈರ್ ಮಾಡಿದಾಗ ನೀರು ಇರ್ತಲ್ಲ, ನೀರು ಹೊಡಿಬೇಕಾದ್ರೆ ಸೈಜ್ ಕಟ್ಟಿಗೆ ಬೇಕು. ಅದೇ ರೀತಿ ನೀರು ಹೊಡಿಬೇಕಾದ್ರೆ ಸೈಜ್ ಬೇಕು. ಇಲ್ಲಿ ನಾವು ಮಣ್ಣಿದ್ದು ಇದೈತಲ್ಲ, ಇದರಲ್ಲಿ ಈ ಫೈರ್ ಮಾಡಬೇಕು. ಯಾಕಂದ್ರೆ ನಿಮ್ಗೆ ಮೊನ್ನೆ ಎಕ್ಸ್ಪ್ಲೇನ್ ಮಾಡೋ ಸಲುವಾಗಿ ಒಂದು ಕೆಬ್ಬಣದ ಇದೆ, ಒಂದು 10 ಹಾಕಿ ಸುಡಬಹುದು ಫೈರ್ ಮಾಡಕ. ಅದನ್ನ ವ್ಯವಸ್ಥೆ ಇಲ್ಲಿ ಫೈರ್ ಆಗ್ತಾ ಇದೆ. ಫೈರ್ ಆದ್ಮೇಲೆ ಇಲ್ಲಿ ನಾವು ಹೊಡೆದ ಮೇಲೆ ರಾ ಮಟೀರಿಯಲ್ ನಿಮ್ಗೆ ವಿಭೂತಿ ರೆಡಿ ಆಗುತ್ತೆ. ಅದಕ್ಕೆ ಒಂದೊಂದು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ನೆಕ್ಸ್ಟ್ ನಮ್ಮ ದೇಶಿ ಆಕಳು. ಆಮೇಲೆ ಇದು ದೇಶಿ ಆಕಳದಿಂದ ಸಗಣಿ ಬೇಕು. ನೀವು ಯಾವ ದೇಶಿ ಆಕಳಲ್ಲಿ ಯಾವ್ದಾದ್ರೂ ತೆಗೆದುಕೊಂಡು ನಾವು ಸಗಣಿ ಮಾಡಬಹುದು. ಸಗಣಿನ ನೀವು ಕುಳ್ಳು ಹಚ್ಚಬೇಕು. ಕುಳ್ಳು ಹಚ್ಚಿ, ಕುಳ್ಳು ಅಥವಾ ಬೆರಣಿ ಅಂತ ಕುಳ್ಳಿ ನೀವು ಗಾಡಿಗೆ ನೋಡಬಹುದು. ಪ್ಲಾಸ್ಟಿಕ್ ಪೇಪರ್ ಹಾಕಿ ಹಾಕಿ ನೀವು ಹೊಡೆದು ಮತ್ತೆ ಸಾಯಂಕಾಲ ತಿರುಗಿ ಹಾಕ್ಲೇಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಅದ್ರಲ್ಲಿ ಬ್ಯಾಕ್ಟೀರಿಯಾ ಇರ್ತಾವ, ಅದ್ರಾಗೆಲ್ಲ ನೀವು ಮತ್ತೆ ಎಲ್ಲಾ ಬ್ಯಾಕ್ಟೀರಿಯಾ ತಿಂದು ಏನ್ ಉಳಿಯಲ್ಲ. ಅಷ್ಟು ಫಲವತ್ತತೆ ಈ ತರ ಸಗಣಿ ಕುಳ್ಳೋದು. ಸಾಯಂಕಾಲ ಊಟ ತಿರುಗಿ ಹಾಕಬಹುದು. ಸಗಣಿ ಈ ತರ ಸಗಣಿ ಕುಳ್ಳ ಹಚ್ಚಿದಪ್ಪ ಅಂದ್ರೆ ನೆಕ್ಸ್ಟ್ ಫೈರ್ ಮಾಡಕ್ಕೆ ಇದು ಬೇಕು. ಇದು ಸುಟ್ಟನಪ್ಪ ಅಂದ್ರೆ ನಿಮ್ಗೆ ರಾ ಮಟೀರಿಯಲ್ ಬೂದಿ ಬರುತ್ತೆ. ಬೂದಿನ ಶಿವ ಬೂದಿ ಯೂಸ್ ಮಾಡ್ತಾರಲ್ಲ, ಶಿವದೇ ಆ ಬೂದಿನ ತೆಗೆದುಕೊಂಡು ಅದನ್ನ ಸೋಸಿ ನಾವು ಬ್ಯಾರಲ್, ಆ ಬ್ಯಾರಲ್ ಒಂದು ಬಾರಲ್ ಹಾಕಿ ಮತ್ತೆ ಮಲ್ಲ ಬಟ್ಟೆ ಬಟ್ಟೆ ಹಾಕಿ ನೀರ್ ಹಾಕಿ ಸೋಸ್ಬೋದು. ನಿಮ್ಗೆ ರಾ ಮಟೀರಿಯಲ್ ಬಂದ್ರ ನೀವು 25% ಅಷ್ಟೇ ಬರುತ್ತೆ. ಉಳಿದೆಲ್ಲ ಏನು ಬರಲ್ಲ. ಉಳಿದೆಲ್ಲ ವೇಸ್ಟ್ ಇರುತ್ತೆ. ಅದು ನೀವು ಮೂವಿ ಹಾಕ್ಬೋದು. ಅದೇ ಇರತ್ತ. ಇದನ್ನ ಬೂದಿನ ಸೋಸಿದ್ದನ್ನ ಮತ್ತೊಂದು 7 days ನೀರಿನಲ್ಲಿ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ರಿಂದ 2 ನಿಮಿಷ ವಿರಾಮ ತೆಗೆದುಕೊಳ್ಳೋಣ. ಮತ್ತೆ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ಕಾರ್ಯಕ್ರಮ ಮುಂದುವರಿಯುವುದು.
ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಜೀವ ವಿಮಾ ಸಾಮಾನ್ಯ ವಿಮಾ ಕಂಪನಿಗಳ ಸಹಯೋಗದಲ್ಲಿ ನಮ್ಮೆಲ್ಲ ಗ್ರಾಹಕರ ಜೀವ, ಆರೋಗ್ಯ ಹಾಗೂ ಅವರ ಆಸ್ತಿಗಳಿಗೆ ವಿಮಾ ಸೌಲಭ್ಯ ಹಾಗೂ ಫಾಸ್ಟ್ಯಾಗ್ ನಂತಹ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches.
ಎಲ್ಲ ಕೇಳುಗರಲ್ಲಿ ವಿನಂತಿ, ತಾಂತ್ರಿಕ ತೊಂದರೆಯಿಂದ ಅಡಚಣೆಯಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಕೆಲವು ನಿಮಿಷದಲ್ಲಿ ಆಗಮಿಸಲಿದ್ದಾರೆ, ವಿಷಯದ ಕುರಿತು ಚರ್ಚಿಸಲಿದ್ದಾರೆ. ಧನ್ಯವಾದಗಳು. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಡೆಸಿಗ್ನೇಷನ್ ತೆಗೆದುಬಿಡ್ಲಾ ಹೆಂಗ
ಸರ್ ಕೇಳ್ತಾ ಇದೆ ಸರ್. ಹಾ ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್. ಸರ್ ಈಗ ಹಾಕಿ ಫ್ರೈ ಮಾಡ್ಬೇಕು. ಅಲ್ಲಿ ಮಲ್ಲಿಕಾರ್ಜುನ್ ನಿಮ್ದು ವಿಡಿಯೋ ಆಫ್ ಮಾಡ್ಬಿಡ್ರಿ. ಮಲ್ಲಿಕಾರ್ಜುನ್ ನಿಮ್ ವಿಡಿಯೋ ಆಫ್ ಮಾಡಿ ಮಾತಾಡ್ರಿ. ಸರ್ ಸರ್ ಮಾತಾಡಿ ಸರ್. ಫೈರ್ ಆಗುತ್ತಲ್ರಿ, ಫೈರ್ ಆಗ 24 hours ಸರ್ ಕೇಳ್ತದ ಹಾ ಕೇಳ್ತಾ ಇದೆ ಸರ್. ಅದು 24 hours ಆದ್ಮಾಗ ಅದು ಬಿಸಿ ಇರುತ್ತೆ, 24 hours ತನ ಬಿಸಿ ಇರುತ್ತ. ಆ ಪೌಡರ್ ಜರಡಿ ಹಿಡಿದು ಅದನ್ನ ಬ್ಯಾರಲ್ ಆಗಿ ಹಾಕಿ ಅದನ್ನ ಪ್ರೊಸೆಸ್ ಮಾಡುವಾಗ ಮತ್ತೆ 7 days ನೀರಿನಲ್ಲಿ ಇಡಬೇಕು. ನೀರಿನಲ್ಲಿಟ್ಟ ಮಗ ಅದನ್ನ ಒಂದು ತೆಳುವಾದ ಬಟ್ಟೆ ತೆಗೆದುಕೊಂಡು ಅದಕ್ಕ ಬೇರೆ ಬ್ಯಾರಲ್ಗೆ ಹಾಕಿ ಅದನ್ನ ಸೋಸ್ಬೇಕು. ಅದನ್ನ ನಿಮ್ಗೆ 25% 100% ಇದ್ದು 25% ಮಾತ್ರ ನಿಮ್ಗೆ ವಿಭೂತಿಗೆ ಪೌಡರ್ ರೆಡಿ ಆಗುತ್ತೆ. ಆ ಸೋಸಿದ್ದನ್ನ ನೀವು ಮತ್ತೆ 5 days ಗೋಮೂತ್ರ ಒಂದು 500 ml ಒಂದು 50 ml ಒಂದು 50 ವಿಭೂತಿ ಆತವಂದ್ರ ನೀವು ಒಂದು 50 ml ಗೋಮೂತ್ರ ಹಾಕಿದ್ರೆ ಅದಕ್ಕೆ ಫಂಗಸ್ ಏನು ಬರಲ್ಲ. ಅದನ್ನ ವಿಭೂತಿ ಆಕಾರ ಬಡಿಬೇಕಾದ್ರೆ ಅದು ಸೈಜ್ ಬೇಕು. ಸೈಜ್ ಅಂದ್ರೆ ನೀವು 100 ಗ್ರಾಮ್ ಅಥವಾ 50 ಗ್ರಾಮ್ ಎಷ್ಟು ಗ್ರಾಮ್ ಬೇಕಾಗುತ್ತಂದ್ರೆ ಅದಕ್ಕೆ ಮೆಥಡ್ಸ್ ಇದೆ. ಅದ್ರಲ್ಲಿ ನಮ್ಗೆ ಸೈಜ್ ಬೇಕಾದ್ರೆ ಅದಕ್ಕೆ ಮಾಪನ ತಗೊಂಡು ಸೈಜ್ ತೆಗೆದುಕೊಂಡು ಸೈಜ್ ಹಾಕಿ ನಾವು ಬಡದು ಅದು 24 hours ಸೆಗಣಿ ತೆಗೆದಿಟ್ಟನಪ್ಪ ಅಂದ್ರ ಪೌಡರ್ನ ಬೂದಿನ ತೆಗೆದಿಟ್ರ ಅದು 24 hours ಆದ್ಮೇಲೆ ಅದ್ ಸೈಜ್ ನಾವು ಯಾವ ಮೆಥಡ್ ಬರಿಬೇಕು ಅದ್ರ ಕಟ್ಟಿಗೆದ ಒಂದಿದೆ, ನೀವು ಅಲ್ಲಿ ಮಾಡಲ್ ತೋರಿಸಿದ್ದೀರಿ. ಆ ಕಟ್ಟಿಗೆದನ್ನ ಬಡದ್ರೆ ಅದರಲ್ಲಿರೋ ಒಂದು ನೀರು ಗಾಳಿ ಎಲ್ಲ ಹೊರಗೆ ಬರುತ್ತೆ. ಅದನ್ನ ಆಮೇಲೆ ಅವ ಆಕಾರ ಅದು ಸೆಟ್ ಕೋನ 5 ಕೋನ 8 ಕೋನ ಅದು ಬಡದ ಸೈಜ್ ಇಟ್ಟು ಟ್ರೈ ಮಾಡಿದ್ರೆ ನಿಮ್ಗೆ ಬೇಸಿಗೆಯಲ್ಲಿ ಆದ್ರೆ ನಿಮ್ಗ 10 days ಟ್ರೈ ಮಾಡ್ಬೇಕು ಬಿಸಿಲಲ್ಲಿ ಒಣಗಿಸಿದ್ರೆ. ಆಮೇಲೆ ನಿಮ್ಗೆ ವಿಭೂತಿ ತಯಾರು ಮಾಡಕ ಯೋಗ್ಯ ಆಗುತ್ತೆ. ಅದನ್ನ ಮತ್ತೆ ಅದೇ ಆಕಳ ಬೆರಳಿನ ಸೆಗಣಿನ ಡ್ರೈ ಆಗಿದ್ದನ್ನ ಕೆಳಗಡೆ ತೋರಿಸಿದ್ರಿ ಮಾಡಲಲ್ಲಿ ಕೆಳಗಡೆ ನಿಮ್ಗ ಮೊದ್ಲು ಬೆರಣೆ ಹಾಕ್ಬೇಕು. ಆಮೇಲೆ ಸೆಂಟ್ರ್ ವಿಭೂತಿನ ಹಾಕ್ಬೇಕು. ಬೂದಿನ ಪಡೆದಿರ್ತೀವಲ್ಲ ಗಟ್ಟಿನ ಅದನ್ನ ಹಾಕ್ಬೇಕು. ಅದ್ರ ಮೇಲೆ ಮತ್ತೆ ಸಗಣಿ ಹಾಕ್ಬೇಕು. ಸಗಣಿನ ಡ್ರೈ ಹಾಕಿದ್ರು ಅದು ಫೈರ್ ಮಾಡಿದ್ರೆ ನಿಮ್ಗ ಎಲ್ಲೋ ಗೋಲ್ಡ್ ಕಲರ್ ಫೈರ್ ಆಗುತ್ತೆ. ಆ ಫೈರ್ನ ನಿಮ್ಗೆ ಫೈರ್ ಆಗಿ ವಿಭೂತಿ ತೆಗಿಬೇಕಂದ್ರ ವಿಜಯ್ ಮ್ಯೂಟ್ ಮಾಡಿ. ಅದು ವಿಜಯ್ ಓಕೆ ಸರ್. ಮಲ್ಲಿಕಾರ್ಜುನ್ ಸರ್ ಮಾತಾಡಿ ಸರ್. ಮಲ್ಲಿಕಾರ್ಜುನ್ ಸರ್ ಗವಿ ಅವ್ರಿಗೆ ಮ್ಯೂಟ್ ಮಾಡ್ಯಾರ. ಅವರು ಅದೇ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಸರ್ ಕೇಳ್ತಾ ಇದೆ ಸರ್. ಹಾ ಕೇಳ್ತಾ ಇದೆ ಹಾ ಕೇಳ್ತಾ ಇದೆ ಸರ್. ಈ ತರ ನೀವು ಬಕೆಟ್ ನೀವು ಗಟ್ಟಿ ಹೇಳಿದೆ ಸರ್. ಈ ತರ ಬಡಿಬೇಕು ಸರ್. ಇದರಲ್ಲಿ ಅದು ಹೊರಗಡೆ ಬರತ್ತಾರ ಹೊಡಿಬೇಕು ಸರ್. ಆ ಹೊಡೆದಾಗ ನಿಮ್ಗೆ ಅದು ಇದು ಬರುತ್ತ. ಅದೇ ಸೈಜ್ ಒಂದು ಮೆಥಡ್ ಎರಡರಿಂದ 100 ಗ್ರಾಮ್ ಇರುತ್ತೆ. ಈ ತರ ಮೆಥಡ್ ಸರ್ ಹೊಡೆದು ಇದು ನಮ್ಗೆ ಆಕ್ಚುಲಿ ಇಮಿಡಿಯೇಟ್ ತೋರ್ಸಕ್ಕಾದ್ರೆ ಅಲ್ಲಿ ಹಸಿ ಮಳೆ ಇದ್ದ ಸಲುವಾಗಿ ಒಂದು ಕೆಬ್ಬಣದ ತೆಗೆದುಕೊಂಡು ಅದರಲ್ಲಿ ಕೆಳಗಡೆ ಹಾಕ್ಬೇಕು. ಕೆಳಗಡೆ ಈ ತರ ಹಾಕ್ಬೇಕು. ಇದಕ್ಕೆ ಹಾಕಿ ನೆಕ್ಸ್ಟ್ ತೋರಿಸ್ತಿದ್ದೀನಿ. ಅದ್ರ ನಡುಕು ವಿಭೂತಿ ಗಟ್ಟಿನೇ ಆಗೋದು.
ಇನ್ನ ಫುಲ್ ಇರುತ್ತಲ್ಲ ಅದನ್ನ ಫೈರ್ ಮಾಡಿ ತೋರಿಸ್ತೀನಿ ಸರ್. ನೆಕ್ಸ್ಟ್ ಇಲ್ಲಿ ನಿಮ್ಗ ಕರ್ಪೂರ ಅಥವಾ ದೇಶಿ ಆಕಳದ ತುಪ್ಪನ ಹಾಕಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಚ್ಚ ಒಂದ್ 2 ನಿಮಿಷ ಒಂದ್ ಸ್ಪೂನ್ ಹಾಕಿ ಅದ್ ಬೇಕು ಫೈಲ್ ಆಗಿ. ಇದು ಹೆಂಗೆ ಗೋಲ್ಡ್ ಆಗಿದ್ದು ನೀವು 24 hours ಇದೆಲ್ಲ ವಿಭೂತಿ ಬೆರಣಿ ನೀವು ಆರ್ಬೇಕಾದ್ರೆ 24 hours ಬೇಕು. ನೀವು ಇವತ್ತು ಹಚ್ಚಿದ್ದು ಮಧ್ಯಾಹ್ನ ತೆಗಿತಿ 2 ತಾಸು ತೆಗಿತಿದ್ರೆ ಬರಂಗಿಲ್ಲ. ಅದು ವಿಭೂತಿ ಸತೆ ಮುಟ್ಟಕ್ ಬರಲ್ಲ, ಇದು ಬೆರಣಿ ಸತೆ ಮುಟ್ಟಕ್ ಬರಲ್ಲ. ಅಷ್ಟು ಬಿಸಿ ಇರುತ್ತೆ. ಇಷ್ಟು ಟೆಂಪರೇಚರ್ ಹೇಗಿರ್ತ ನೀವು ಅದು ಬಗಲ ನಿಂದ್ರಕ್ಕಾಗಲ್ಲ, ಅಷ್ಟು ಟೆಂಪರೇಚರ್ ಇರುತ್ತೆ. ಅದಾದ ಫೈರ್ ಆದ್ಮೇಲೆ ನಾವು ಇದು ವಿಭೂತಿ ರೆಡಿ ಆಗುತ್ತೆ. ಅದನ್ನ 24 hours ಅದನ್ನ ತೆಗೆದ ಮ್ಯಾಗ ಒಂದು ಬಿಳಿ ಬಟ್ಟೆಯಲ್ಲಿ ಸ್ವಲ್ಪ ಫಿನಿಶಿಂಗ್ ಮಾಡ್ತೀವಿ ಸರ್. ಫಿನಿಶಿಂಗ್ ಅಂದ್ರೆ ಮ್ಯಾಗಿನ ಪೌಡರ್ ಕೂತಿರ್ತಾರ ಅದನ್ನ ತೆಗಿತೀವಿ. ಇದು 50 ಗ್ರಾಮ್ ಸರ್. ಇದು 100 ಗ್ರಾಮ್ ಇದ್ದು ವಿಭೂತಿ 105 ಗ್ರಾಮ್ ಇರುತ್ತೆ. ಇದು ಈ ಎಲ್ ಪರ್ಪಸ್ ಎದಕ್ಕೆ ನಮ್ಮಲ್ಲಿ ಮಂತ್ಲಿ ಒಂದು ಸರ್ ಕೇಳ್ತಾ ಇದೆ ಸರ್. ಹಲೋ ಸರ್. ಇಲ್ಲ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ವಾಯ್ಸ್ ಬ್ರೇಕ್ ಆಗಿ ಕೇಳ್ತಾ ಇದೆ. ಮತ್ತೆ ಹೋಯ್ತು ಸೈದಿಲ್ಲ ಮಾತಾಡಿದ್ದೀನಿ. ಹಲೋ ಮಲ್ಲಿಕಾರ್ಜುನ್. ಹಲೋ ಸರ್. ಅದು PPT ಬಿಟ್ಟು ಬಿಡ್ರಿ, ನೀವು ಎಕ್ಸ್ಪ್ಲೇನ್ ಮಾಡ್ಬಿಡ್ರಿ. ಇನ್ನೊಂದು ಬೇರೆ ನೋಡೋಣ ಅಂತ. ಯಾಕಂದ್ರೆ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಿಡ್ರಿ, PPT ಬಿಟ್ಟೇ ಬಿಡ್ರಿ. ಈಗ ಸರ್ ಈಗ ಎಲ್ಲಿವರೆಗೆ ಬಂತು ಸರ್? ವಿಭೂತಿ ಅದನ್ನ 50 ಗ್ರಾಮು 100 ಗ್ರಾಮಿಂದು ಸರ್ ಇದ್ರೊಳಗಡೆ ಕುಳ್ಳ್ಯಾಗ ಹಾಕಿ ಸುಡೋದ್ರ ಅಲ್ಲಿವರೆಗೆ ಹೇಳಿದ್ರಿ. ಹಲೋ ಸರ್ ಕೇಳ್ತಾ ಇದೆ ಸರ್? ಕೇಳ್ತಾ ಇದೆ. ಸರ್ ಈಗ ಅದು 50 ಗ್ರಾಮು 100 ಗ್ರಾಮ್ ಮಾಡ್ತಾ ಇದೀವಿ ಸರ್. ಈಗ ನಮ್ಮಲ್ಲಿ ಹೆಲ್ತ್ ಪರ್ಪಸ್ ಆಗಿ, ಯಾಕಂದ್ರೆ ಅದು ಅದೆಲ್ಲ ಕ್ಲೀನ್ ಮಾಡಿದ್ಮ್ಯಾಗ ಪ್ರೊಸೆಸ್ ಮಾಡಿದ್ಮ್ಯಾಗ ನಾವು ಮಂತ್ಲಿ ಒಂದು 50ರಿಂದ 100 ಪ್ರೊಡಕ್ಷನ್ ಮಾಡ್ತಾ ಇದ್ವಿ. ನಮ್ಮಲ್ಲಿ ಪ್ರೊಡಕ್ಷನ್ ಮಾಡಿದ್ದು ಯಾವುದೂ ಉಳಿತಾಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಆರೋಗ್ಯದ ದೃಷ್ಟಿಯಿಂದ ಎಂಥ ಚರ್ಮ ಕಾರ್ಯ ಇದ್ರಿ ಸರ್, ಅದನ್ನ 3 months ಯೂಸ್ ಮಾಡಿದ್ರೆ ಸರ್ ನಿಮ್ಗೆ ಆಟೋಮೆಟಿಕ್ ಸರ್ ಎಂಥ ಚರ್ಮ ಕಾಯಿಲೆ ಇದ್ರೆ ನಮ್ಮ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಸರ್, ಎಲ್ಲರೂ ಆರಾಮಾಗಿದ್ದಾರೆ. ಮತ್ತೆ ಆಮೇಲೆ ಹೆಣ್ಮಕ್ಳಿಗೆ ಮಡಿಮೆ ಹುಡ್ರಿಗೆ ನಮ್ಮಲ್ಲಿ ಮಡಿಮೆ ಮತ್ತೆ ಮಕ್ಕದ ಮೇಲೆ ಚರ್ಮ ಕಾಯಿಲೆಯಿಂದ ಎಲ್ಲರೂ ಯೂಸ್ ಮಾಡಿದಾರೆಲ್ಲ 1 ಒಯ್ದವರು 5 ಒಯ್ತಾ ಇದ್ದಾರೆ. ನಮ್ಗೆ ಡಿಮ್ಯಾಂಡ್ ಇದೆ, ನಾವು ಪ್ರೊಡಕ್ಷನ್ ಮಾಡ್ತಕ್ಕ ಆಗ್ತಾ ಇಲ್ಲ. ಯಾಕಂದ್ರೆ ಚಳಿಗಾಲ ಬಂದು ಮಳೆಗಾಲದಾಗ ಪ್ರೊಡಕ್ಷನ್ ಆಗಲ್ಲ ಸರ್. ಈಗ ಮಳೆಗಾಲದಾಗ ನಾವು ಡ್ರೈ ಮಾಡೋಕ್ಕಾಗಲ್ಲ, ಯಾಕೆ ಸೆಗಣಿ ಒಣಗಿಸ್ಬೇಕು, ಅದೆಲ್ಲ ಕಷ್ಟ ಆಗುತ್ತೆ. ಅದಕ್ಕಾಗಿ ಯಾರೇ ಉದ್ಯೋಗ ಮಾಡಿದ್ರೆ ಇದಕ್ಕೆ ನಮಗಲ್ಲಿ ಯಾಕಂದ್ರೆ ಎಷ್ಟು ಪ್ರೊಡಕ್ಷನ್ ಮಾಡಿದ್ರೆ ಸೇಲ್ ಮಾಡೋಷ್ಟು ಕೆಪಾಸಿಟಿ ಇದೆ. ನಾವು ಫೈರ್ ಮಾಡೋಕೆ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ಅದೇ ರೀತಿ ನಮ್ಮದು ಎಲ್ಲ ಈಗ ನಮ್ಮ ಕರ್ನಾಟಕದಾಗ ಆಲ್ಮೋಸ್ಟ್ TV9 V5 ಚಂದನ ಆಲ್ಮೋಸ್ಟ್ ಎಲ್ಲ ಟಿವಿಯಲ್ಲಿ ಬಂದಿದೆ. ಅದು ನೋಡಿ ನಮ್ಮಲ್ಲಿ ಮಾರ್ಕೆಟಿಗೆ ಏನು ಕೊರತೆ ಇಲ್ಲ. ಪ್ರೊಡಕ್ಷನ್ ಮಾಡೋಕೆ ಯಾರು ಹಿಂಜರಿತಾ ಇದ್ದಾರೆ, ಯಾಕಂದ್ರೆ ಮಾಡ್ತಾ ಕಷ್ಟ ಐತೆ. ಮಾಡೋಕ್ಕೆ ಕಷ್ಟ ಏನಿಲ್ಲ. ನಾವು ಬೆಳಗ್ಗೆ 7:30 to 8:30 ನಾನು ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀನಿ ಕೆಲಸಕ್ಕೆ. ಮತ್ತು ಅದ್ರ ಜೊತೆಗೆ ಲೇಬರ್ ಇರ್ತಾರೆ, ಕುಳ್ಳು ಗಿಳ್ಳು ಎಲ್ಲ ಹಚ್ತಾರೆ. ಪ್ರೊಸೆಸ್ ಮಾತ್ರ ನಮ್ಮ ಮಿಸ್ಸಸ್ ನಾನು ಮಾಡ್ತಾ ಇದ್ದೀವಿ ಸರ್. ಯಾಕೋ ಸೋಸೋದು, ವಿಭೂತಿ ಬಡಿಯೋದು, ಯಾಕಂದ್ರೆ ಖುಷಿ ಬರೋದು ಮನುಷ್ಯಗೆ. ಅದರಿಂದ ಆರೋಗ್ಯನ ನಮ್ಗೆ ಹೆಲ್ಪ್ ಆಗುತ್ತೆ.
ಯಾಕಂದ್ರೆ ಅದ್ರ ಪೌಡ್ರ ಸಗಣಿ ಇದು ಮೈ ಕೈ ಟಚ್ ಆಗೋದ್ರಿಂದ ಶಿವನೇ ಬೂದಿ ಎಲ್ಲ ಹಚ್ಕೊಂಡಿರ್ತಾನೆ, ಅಷ್ಟು ಪವರ್ಫುಲ್ ಇದೆ. ನಮ್ಮಲ್ಲಿ ಮಕ್ಕಳಿಗೆ ಅದು ಕಲಿಸ್ತಾ ಇಲ್ಲ. ಯಾಕಂದ್ರೆ ಮಕ್ಕಳು ಸಗಣಿ ಮುಟ್ಟಿ ಅಂದ್ರೆ ಚೀಚಿ ಅನ್ನೋ ಪರಿಸ್ಥಿತಿ ಬಂದಿದೆ. ಈಗ ನಾವು ಮನೆಯಲ್ಲೇ ಟೈಲೆಟ್ ರೂಮ್ ಇಟ್ಕೊಂಡಿವಿ. ನಮ್ಮ ದೇಶ ಹಾಕೋದು ಸಗಣಿ ನಿಮಗೆ ಎಂತ ಇದು ಬಂದ್ರೆ ಮೊದ್ಲ ನೋಡಿದ್ದೆ, ಮನೇಲಿ ಕಾಲಿಡ್ಬೇಕಾದ್ರೆ ಸಗಣಿ ತುಳಿದು ಮೂತ್ರ ತುಳಿದು ಒಳಗಡೆ ಹೋಗ್ತಿದ್ವಿ. ಸೊಳ್ಳೆ ಇದ್ದಿಲ್ಲ, ಮತ್ತೆ ಆಮೇಲೆ ನಮ್ಗೆ ಫಂಗಸ್ ಬರ್ತಿದ್ದಿಲ್ಲ, ಯಾವುದೇ ಜ್ವರ ಗಿರ ಬರ್ತಿದ್ದಿಲ್ಲ, ಅಷ್ಟೆಲ್ಲ ಪವರ್ಫುಲ್ ಇತ್ತು. ಅದು ಆಕಳ ನಿಮ್ಗೆ ಮನೆಯಲ್ಲಿ ಯಾವುದೇ ಮನೆ ಹಿರಿಯ ಆಗಿರ್ಲಿ, ಮನೆಯಲ್ಲಿ ಯಾರೇ ಇರ್ತಂದ್ರ ನಗಡಿ ಕೆಮ್ಮು ಜ್ವರ ಬಂದಿತ್ತಂದ್ರ, ಯಾಕೆ ನಮ್ಮಲ್ಲಿ ಎವಿಡೆನ್ಸ್ ಅಂತ ಕೊಟ್ಟಿದ್ದಾರೆ ಬಂದಾರ ಎಲ್ಲರೂ. ಅವರು ಸರ್ ಅವರೆಲ್ಲ ಮನೆಯಲ್ಲಿ ಆರಾಮಿದ್ದಲ್ಲ ಯಾರದ ವ್ಯಕ್ತಿ ಅವ್ರ ಮನೆ ಓನರ್, ಸರ್ ಮನೇಲಿ ಯಾರು ಇರ್ತಾರಲ್ರಿ ಅವರ ಯಾರೋ ಎಲ್ಲ ಹೆಲ್ತ್ ಪ್ರಾಬ್ಲಮ್, ನೆಗಡಿ ಕೆಮ್ಮು ಜ್ವರ ಬಂತಂದ್ರ ಅವ್ ದನ ಹೊರಗಡೆ ಮೇಯಕ್ ಬಿಟ್ಟಾಗ ಅದಕ್ಕೆ ಔಷಧಿ ಸಸ್ಯನ ಅದಕ್ಕೆ ಯಾವ್ದು ಬೇಕಂತ ಔಷಧಿ ಸಸ್ಯ ತಿಂದು ಮೂತ್ರ ಹಾಲು ಕೊಡ್ತಾ ಇತ್ತಂತ ಮೊದಲೆಲ್ಲ. ಈಗೆಲ್ಲ ಎವಿಡೆನ್ಸ್ ಪ್ರಕಾರ ನಾವೀಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಎವಿಡೆನ್ಸ್ ರಿಕಾರ್ಡ್ ಇದಾವೆ. ಅಂತ ಗೋವಿನ ನಾವು ಹೊರಗಡೆ ಇಟ್ಟಿದ್ದೀವಿ. ಅದ್ರ ನೋಡ್ರಿ 100 ರೂಪೀಸ್ಗೆ ಸೇಲ್ ಮಾಡ್ಬೇಕಂತಂದ್ರ ನೀವು ಬರೇ ದಿವಸ ಒಂದು 5 ಮಾಡಿದ್ರೆ 500 ರೂಪಾಯಿ ಆಗುತ್ತೆ. ಪ್ರೊಸೆಸ್ ರೆಗ್ಯುಲರ್ ಮಾಡಿದ್ರೆ 500 ರೂಪಾಯಿ 1000 ರೂಪಾಯಿ ದುಡಿಯಕ್ಕೆ ಕಷ್ಟ ಇಲ್ಲ. ನಮ್ಮಲ್ಲಿ ಹೆಲ್ತ್ ಇದೆ, ಎಲ್ಲ ಇದೆ. ನಾವು ದುಡ್ಡಿಗೆ ಹೊರಗಡೆ ಇನ್ನೊಬ್ಬರ ತಕ್ಕ ಪ್ಲಾಸ್ಟಿಕ್ ಜಗತ್ನಾಗ ಓದ್ತಾ ಇದ್ದೀವಿ. ಅದರಿಂದ ವಿಭೂತಿ ಮಾಡೋದ್ರಿಂದ ನಮ್ಮ ಗುಡಿ ಕೈಗಾರಿಕೆ ಚೆನ್ನಾಗಿ ಆಗುತ್ತೆ. ಅದರಿಂದ ನಮ್ಮ ಇನ್ಕಮ್ ಡಬಲ್ ಆಗುತ್ತೆ. ಗೋಮೂತ್ರ 500 ml ನಾವು 100 ರೂಪಾಯಿ ಕೊಡ್ತಾ ಇದ್ದೀವಿ. ವಿಭೂತಿ 100 ಗ್ರಾಮದಿಂದ 100 ರೂಪಾಯಿ ಕೊಡ್ತಾ ಇದ್ದೀವಿ. ದುಡೇಕ ಸಂಪನ್ಮೂಲ ಈಗ ನಾವು ಯಾಕಂದ್ರೆ ವಿಕಾಸ ಬ್ಯಾಂಕ್ ನಲ್ಲಿ ಹೇಳಿದ್ರಿಂದ ಯಾರಿಗಾದ್ರೂ ನಾವು ಟ್ರೈನಿಂಗ್ ಕೊಡಕ ನಾವು ರೆಡಿ ಇದ್ದೀವಿ. ಮತ್ತೆ ಅವ್ರಿಗೆ ಸಪೋರ್ಟನ್ನು ಪ್ರೊಡಕ್ಷನ್ ಮಾಡಿದ್ದು ನಮ್ಮ ತರ ಮಾಡಿದ್ನಪ್ಪ ಅಂದ್ರೆ ಅವ್ರ ಹತ್ರ ನಾವು ಪರ್ಚೇಸ್ ಮಾಡಿ ನಾವು ಸೇಲ್ ಮಾಡ್ತೀವಿ. ಅದರಿಂದ ಅನುಕೂಲ ಆಗುತ್ತೆ. ಯಾರಾದ್ರ ಮುಂದೆ ಬಂದ್ರೆ ನಮ್ಮ ಹತ್ರ ಕಳಿಸ್ಬೋದು ಸರ್. ಅದ್ರದ್ದು ಎಲ್ಲಾ ಮೆಟೀರಿಯಲ್ಸು ಮಾಡಕ್ಕೆ ವ್ಯವಸ್ಥೆ ನಾವೆಲ್ಲ ಮಾಡಿಕೊಡ್ತಿದ್ದೀವಿ ಸರ್. ಇದ್ರ ಬಗ್ಗೆ ಯಾರ್ದಾದ್ರ ಕ್ವಶನ್ ಇದ್ರೆ ಸರ್ ಹೇಳಿ ಸರ್. ಹಲೋ 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 ಸರ್ ಕೇಳ್ತಾ ಇದೆ ಸರ್, ಮಾತಾಡಿ ಸರ್. ಈಗ ಅದ್ರಾಗ ಯಾರಿಗಾದ್ರೂ ಇದ್ರ ಬಗ್ಗೆ ಏನ್ ತಿಳುವಳಿಕೆ ಇದ್ದಿಲ್ಲ, ಏನ್ ಕ್ವಶನ್ ಇದ್ರೆ ಹೇಳಿ ಸರ್. ಮತ್ತೆ ನೆಕ್ಸ್ಟ್ ಇಲ್ಲಿ ಗಾಣಕ್ಕೆ ಹೋಗೋಣ ಸರ್. ಸರ್ ಒಂದೇ ಸರಿ ಎಲ್ಲರ ಪ್ರಶ್ನೆಗಳು ತಗೋಣ ಸರ್. ಅದನ್ನು ನೆಕ್ಸ್ಟ್ ಅಲ್ಲ ಇದು ವಿಭೂತಿದು ಬೇರೆ ಇದೆ ಸರ್, ಮತ್ತೆ ಅದಕ್ಕೆ ಪ್ರೊಸೆಸ್ ಅದ್ರದ್ದು ಬೇರೆ ಅಂತ. ಮತ್ತೆ ಅದೇ ಪ್ರಶ್ನೆಗಳಂತೂ ಇನ್ನು ಸದ್ಯ ಯಾರು ಕೇಳಿಲ್ಲ ಸರ್, ಹಾಗಾಗಿ ಒಂದೇ ಸರಿ ಅದು ಯಾರಾದ್ರೂ ಕ್ವಶನ್ ಕೇಳಿದ್ರೆ ಅವ್ರು ರೆಕಾರ್ಡ್ ಮಾಡ್ತಾರೆ, ನಾನು ಹೇಳ್ತೀನಿ. ಮತ್ತೆ ಆಮೇಲೆ ನಾವು ರೈತರ ಉತ್ಪಾದಕರ ಕಂಪನಿಯಿಂದ ಈಗ ಏನಿದೆ ರೈತರ ಇನ್ಕಮ್ ಡಬಲ್ ಆಗ್ಬೇಕಂದ್ರೆ ನಮ್ಮಲ್ಲೇ ರಾ ಮೆಟೀರಿಯಲ್ಸ್ ಇದ್ದಾವೆ. ನಾವು APMCಗೆ ಹೋಗಿ 50% ರೇಟಿಗೆ ಕೊಡ್ತಾ ಇದ್ವಿ. ನಾವು ಎಣ್ಣೆ ತಗೊಳ್ಬೇಕಾದ್ರೆ ಹೆಂಗಿದ್ರೆ 100 ನಮ್ಮಲ್ಲಿ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯಿಂದ ಫಸ್ಟ್ ನಾವು 2019ರಲ್ಲಿ ಸೆಲ್ಕೋ ಸೋಲಾರ್ ಫೌಂಡೇಶನ್ ಕಡೆಯಿಂದ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಗಾಣ ಅದರ ಇಲ್ಲಿ ಚಿತ್ರ ಇದೆ, ನೀವು ಓದ್ತಿರ್ಬೋದು. ಅದನ್ನ ನಮ್ಗೆ ಡೊನೇಟ್ ಮಾಡಿದ್ರು ಸರ್. ಆ ಒಂದು ಗಾಣದಿಂದ ಸೋಲಾರಿಂದ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಆಯಿಲ್ ಸರ್. 5 ಶೇಂಗಾ, ಕುಸುಬೆ, ಸನ್ಫ್ಲವರು, ಕೊಬ್ಬರಿ, ಎಳ್ಳು ಕರೆ ಎಳ್ಳು, ಬಿಳೆ ಎಳ್ಳು, ಇದು 5 ತರ ಎಣ್ಣೆನು ಪ್ರೊಡಕ್ಷನ್ ಮಾಡ್ತೀವಿ ಸರ್. ಐದು ತರ ಎಣ್ಣೆ ಪ್ರೊಡಕ್ಷನ್ ಮಾಡ್ತೀವಿ ನಾವು ಸರ್. 5 ತರ ಎಣ್ಣೆ ಪ್ರೊಡಕ್ಷನ್ ಮಾಡ್ತೀವಿ. ನಮ್ಮ ರೈತರೆಲ್ಲ ಮೆಂಬರ್ ಆಗಿದಾರಲ್ರಿ, ಅವ್ರು ಫಸ್ಟ್ ಅವರಷ್ಟೇ ಬರ್ತಾ ಇದ್ರು. ಈಗ ನಮ್ಮಲ್ಲಿ ದಿವಸ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಆಯಿಲ್ ಹಾಕ್ಸೋಣಕ್ಕೆ ಕಸ್ಟಮರೇ ಬರ್ತಾರೆ. ಅವ್ರಿಗೆ ನಾವು ಚಾರ್ಜಸ್ ಏನ್ ಮಾಡ್ತೀವಿ, ನಾರ್ಮಲ್ ಚಾರ್ಜಸ್ 10 ರೂಪೀಸ್ ಸನ್ಫ್ಲವರು, ಶೇಂಗಾ, ಎಳ್ಳು, ಕೊಬ್ಬರಿ ಎಲ್ಲಾದ 10 ರೂಪಾಯಿಗೆ ಚಾರ್ಜ್ ಮಾಡಿ ಅವ್ರು ಇಂಡಿ ನಮ್ಗೆ ಬಿಟ್ಟು ಹೋಗ್ತಾರ. ಉಳಿದು ಅವ್ರಿಗೆ ಐಲ್ ಕೊಡ್ತೀವಿ. ಕುಸುಬೆ ಮಾತ್ರ 15 ರೂಪಾಯಿ ಚಾರ್ಜ್ ಮಾಡ್ತೀವಿ, ನಾರ್ಮಲ್ ಚಾರ್ಜ್ ನಮ್ಮದಲ್ಲಿ. ಯಾಕಂದ್ರೆ ಕರೆಂಟ್ ಬಿಲ್ ಏನು ನಮಗೆ ಬರಲ್ಲ, ಯಾಕಂದ್ರೆ ನಾವು ಎಲ್ಲ ಸೋಲಾರ್ ಇಂದ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಈಗ ನೋಡಿ ನಮ್ ಗಾಣ ಒಂದು ಇದ್ರೆ 4 ಆಗಿದಾವೆ. ಈಗ ನಮ್ಮಲ್ಲಿ ಗಾಣ ಇರೋದು ಆಟೋಮೆಟಿಕ್ ಇದೆ. ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಸರ್ ಕಟ್ಟಿಗೆ, ಅದು ಕೆಳಗಡೆ ಕಟ್ಟಿಗೆ ಇರುತ್ತೆ ಫ್ರೇಮು, ಮತ್ತೆ ಮ್ಯಾಗ ಅದು ಇದಿರ್ತಲ್ಲ ಕಟ್ಟಿಗೆ ಎಣ್ಣೆ ತೆಗೆಸತ್ತೆ ಕಟ್ಟಿಗೆ ಇರುತ್ತೆ. ಮೊದಲ ಪ್ರಕಾರ ಇತ್ತಲ್ಲ ಅದೇ ತರ ಇದೆ. ಅದರಲ್ಲಿ ನಾವು ಒಂದು
10 ಕೆಜಿ ಒಂದ್ಸಲ ಹಾಕ್ತಿವಿ. 1 ಅವರ್ನಲ್ಲಿ ನಮ್ಗೆ 10 ಕೆಜಿ ಹಾಕಿದ್ರೆ ಶೇಂಗಾ ಹಾಕಿದ್ರೆ 4 ಲೀಟರ್ ಬರುತ್ತೆ. ಮತ್ತೆ ಅದೇ ತರ ಕುಸುಬೆ 10 ಕೆಜಿ ಹಾಕಿದ್ರೆ 1.5 ಲೀಟರ್ ಮ್ಯಾಕ್ಸಿಮಮ್ ಬರೋದು. ಕೊಬ್ಬರಿ ಹಾಕಿದ್ರೆ 50% ಬರುತ್ತೆ. 10 ಕೆಜಿ ಹಾಕಿದ್ರೆ 4.5 ಲೀಟರ್ ಬರುತ್ತೆ. ಎಳ್ಳು ಬಂದ್ರೆ ಅದೇ 2.5 ಕೆಜಿ 2.5 ಲೀಟರ್ ಬರುತ್ತೆ 10 ಕೆಜಿ ಹಾಕಿದಾಗ. ಅದೆಲ್ಲ ಪ್ರೊಸೆಸ್ ಆಗುತ್ತೆ. ಇಲ್ಲಿ ಐಲ್ ಮಿಲ್ ಇದೆ ನೋಡಿ ಸರ್. ಶೇಂಗಾ ಹಾಕಿದ್ರೆ ಸರ್, ನೀವು ಶೇಂಗಾ ಹಾಕಿದಾಗ ಹಿಂಡಿ ನಮ್ಗೆ 35 ರೂಪಾಯಿ ಕೆಜಿ 40 ರೂಪಾಯಿ ಕೆಜಿ ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಅದರಲ್ಲಿ ಒಂದು 5% ಐಲ್ ಕಂಟೆಂಟ್ಸ್ ಇರುತ್ತೆ. ನಮ್ಮ ದನಗಳಿಗೆ ಹಾಕಿದ ಸಹಿತ ನಮಗೆ ಫ್ಯಾಟ್ ಬರುತ್ತೆ ಒಳ್ಳೆ ಎಣ್ಣೆ ತಿಂದವ್ರಿಗೆ. ಆಮೇಲೆ ನೀವು ನೆಕ್ಸ್ಟ್ ಇಲ್ಲಿ ನೋಡಿ ಗಾಣ ಸರ್, ಐಲ್ ಗಾಣ ಹಾಕಿದ್ರಿಂದ ಕಟ್ಟಿಗೆ ನೋಡಿ ಪ್ರೊಸೆಸ್, ಕಟ್ಟಿಗೆ ಪ್ರೊಸೆಸ್ ಆಗೋದ್ರಿಂದ ನಿಮ್ಗೆ ಅಲ್ಲಿ ಹೀಟ್ ಟೆಂಪರೇಚರ್ 40 ಡಿಗ್ರಿಗಿಂತ ಮೇಲೆ ಆಗಲ್ಲ ಸರ್, ಬಿಲೋ 40 ಡಿಗ್ರಿ ಇರುತ್ತೆ. ಬಿಲೋ 40 ಡಿಗ್ರಿ ಇರುತ್ತೆ. ಅದಕ್ಕೆ ಐಲು ನಿಮ್ಗೇನು ಬಿಸಿ ಆಗಿರಲ್ಲ. ನಾವು ಪ್ರೊಡಕ್ಷನ್ಗೆ ಕೊಬ್ಬರಿ ಮಾಡ್ತೀವಿ ಸರ್. ಕೊಬ್ಬರಿ ನೋಡಿದ್ರೆ ಕೊಬ್ಬರಿ ಎಣ್ಣೆ ತೆಗೆದ್ರೆ ನಿಮ್ಗೆ 50% ಬರುತ್ತೆ. ಅಲ್ಲಿ 200 ರೂಪೀಸ್ ಕೆಜಿ ಇತ್ತಂದ್ರೆ ಇಲ್ಲಿ ನಿಮ್ಗೆ ಕೊಬ್ಬರಿ ಇದ್ದರೆ 50% ಅಂದ್ರೆ 400 ರೂಪೀಸ್ ಕೆಜಿ ಆಗುತ್ತೆ ಆಟೋಮೆಟಿಕ್ ನಿಮ್ಗೆ. ನಾವು ಶೇಂಗಾ, ಕೊಬ್ಬರಿ, ಎಳ್ಳೆಣ್ಣೆ ಅಂದ್ರೆ ನಮ್ಗೆ ನಾವೆಲ್ಲ ಕರೆ ಎಳ್ಳೆಣ್ಣೆ ಯಾರು ಯೂಸ್ ಮಾಡಲ್ಲ ಅಂತ ಹೇಳಿದ್ವಿ. ನಮ್ಮಲ್ಲಿ ಈಗ ದೀಪಾವಳಿಯಿಂದ ಸ್ಟಾರ್ಟ್ ಆದ್ರೆ ಕಾರ್ತಿಕ ಬಂತಂದ್ರೆ ಕ್ವಿಂಟಲ್ ಗಟ್ಲೆಗೆ ದೇವರ ದೀಪ ಹಚ್ಚಲಿಕ್ಕೆ ಭಾಳ ಜನ ಬಂದು ನರಗುಂದದಿಂದ ಬಂದು ಹೋಯ್ತಾ ಇದ್ದಾರೆ. ನಮ್ಮ ಮಸಾಜ್ಗೆ ದೀಪ ಹಚ್ಚಲಿಕ್ಕೆ ನಮ್ಮಲ್ಲಿ ಅಷ್ಟು ಡಿಮ್ಯಾಂಡ್ ಇದೆ. ಪ್ಯೂರ್ ಇದೆ ನಮ್ಮಲ್ಲಿ ಶೇಂಗಾ ಎಣ್ಣೆ ಸರ್. ಶೇಂಗಾ ಎಣ್ಣೆ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಕೊಲೆಸ್ಟ್ರಾಲ್ ಇರಲಿ, ನಿಮ್ಮಲ್ಲಿ ಹೊರಗಡೆ ಯೂಸ್ ಮಾಡೋದ್ರಿಂದ ಐಲಾಗೆಲ್ಲ ಪ್ಯಾರಾಫಿನ್ ಐಲ್ ಇರುತ್ತೆ. ಇದು ಐಲ್ ಯೂಸ್ ಮಾಡೋದ್ರಿಂದ ನಿಮಗೆ ಕ್ಯಾನ್ಸರೇ ಬರಲ್ಲ. ಮತ್ತೆ ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೆ 3 ಮಂತ್ಸ್ನಾಗ ಗುಡ್ ಕೊಲೆಸ್ಟ್ರಾಲ್ ಆಗಿ ಯೂಸ್ ಆಗುತ್ತೆ ನಿಮ್ಗೆ. ನೀವು ಆಮೇಲೆ ಇನ್ನೊಂದು ಏನಂದ್ರೆ ಹೊರಗಡೆ 150 ಕೊಟ್ರೆ ನೀವು ಯೂಸ್ ಮಾಡೋದು ಐಲು ಹೊರಗಡೆದು 180 ರೂಪೀಸ್ ಯೂಸ್ ಮಾಡ್ತೀರಿ. ನೀವು ಶೇಂಗಾ 105 ರೂಪಾಯಿ 110 ರೂಪಾಯಿ ಅಂತ ಮಿನಿಮಮ್ ಇರುತ್ತೆ, ಅದಕ್ಕಿಂತ ಕಡಿಮೆ ಇರಲ್ಲ. ನೀವು 110 ರೂಪಾಯಿ ತಗೊಂಡಪ್ಪ ಅಂದ್ರೆ 2.5-3 ಕೆಜಿ 1 ಲೀಟರ್ ಬರುತ್ತೆ. ನೀವು 3 ಕೆಜಿ 300 ರೂಪಾಯಿ ಐತಿ. ಹೊರಗಡೆ 180 ರೂಪಾಯಿ ಕೊಡ್ತಾರಂದ್ರೆ ನೀವು ಏನು ಮಿಕ್ಸ್ ಮಾಡ್ತಾರಂತ ಗ್ಯಾರಂಟಿ ಇದೆ. ಮತ್ತೆ ಅದಕ್ಕೆ ಮತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜು, ಬಾಟ್ಲಿಂಗು, ಮತ್ತೆ ನಾವೆಲ್ಲ ಜನರು ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಕ್ಯಾನ್ 15 ಲೀಟರ್ ಕ್ಯಾನು ಒಯ್ದೀವಿ ಅಂದ್ರೆ ಖುಷಿ ಪಡ್ತೀವಿ. ನಮ್ದು ಹೋಗೋದು 15 ಲೀಟರ್ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ನಮ್ಮದು 5 ಲೀಟರ್ ಹೋಗುತ್ತೆ. 5 ಮ್ಯಾಕ್ಸಿಮಮ್ 7 ಲೀಟರ್ ಹೋಗುತ್ತೆ ಅಷ್ಟೇ. ನಿಮ್ಗೆ ಅದಕ್ಕಿಂತ ಚೀಪ್ ಆಗುತ್ತೆ ಇದು ಯೂಸ್ ಮಾಡೋದ್ರಿಂದ. ಮತ್ತೆ ಆಮೇಲೆ ರೈತರನ್ನ ಗ್ರೋತ್ ಮಾಡ್ದಂಗೆ ಆಗ್ತಾ ನಿಮ್ಮ ಮನೆಯಲ್ಲದೆ ನೀವೇ ಯೂಸ್ ಮಾಡ್ಬೋದು ನೋಡ್ರಿ. ಈಗ ನಾವೆಲ್ಲ ನೋಡ್ರಿ ಯೂಸ್ ಮಾಡ್ಬೇಕಾದ್ರೆ ನಮ್ಮಲ್ಲಿ 110 ರೂಪಾಯಿ ಕೆಜಿ ಎಳ್ಳಿರುತ್ತೆ ಮಿನಿಮಮ್. ವೈಟ್ ಎಳ್ಳು, ಬಿಳೆ ಎಳ್ಳು, ಕರೆ ಎಳ್ಳು. ಶೇಂಗಾ ಕೋಕೋನಟ್ 200 ರೂಪಾಯಿ ಕೆಜಿ ಇರುತ್ತೆ. ಸಾಫ್ಟ್ ಫ್ಲವರ್ ಕುಸುಬೆ 55 ರೂಪಾಯಿ ಕೆಜಿ ಇದೆ. 55 ರೂಪಾಯಿ ಕೆಜಿ ಅಂದ್ರೆ 510 ಕೆಜಿ ಹಾಕಿದ್ರೆ ನಮ್ಗೆ 1.5 ಲೀಟರ್ ಬರುತ್ತೆ. 550 ರೂಪಾಯಿ ಆಗುತ್ತೆ. ನಾವು ಕೊಡೋದು 420 ರೂಪಾಯಿ ಕೊಡ್ತಾ ಇದ್ವಿ. ಯಾಕಂದ್ರೆ ನಿಮ್ಗೆ ಇರಲ್ಲ. ಶೇಂಗಾ 110 ರೂಪಾಯಿ ಇರುತ್ತೆ. ನಿಮ್ಗೆ 2-3 ಕೆಜಿಗೆ 1 ಲೀಟರ್ ಬರುತ್ತೆ. ಅದ್ರ ರೇಟಿಗೆ ನಾವು ಮಾಡ್ತಾ ಇದ್ದೀವಿ. ಸನ್ಫ್ಲವರ್ ನೋಡಿ ಈಗ 70 ರೂಪಾಯಿ ಇದೆ. ಯಾಕಂದ್ರೆ ಡ್ರೈ ಈಗ ಮಾರ್ಕೆಟ್ನಾಗ 550-600 ಇತ್ತಂದ್ರೆ ಫುಲ್ ಡ್ರೈ. ಅದೇ ರೀತಿ ನಾವು ಈಗ ಎಳ್ಳೆಣ್ಣೆ 360 ರೂಪಾಯಿ ಲೀಟರ್ ಮಾಡ್ತಾ ಇದೀವಿ. ಶೇಂಗಾ ಎಣ್ಣೆ 420, ಕೋಕೋನಟ್ ಐಲು 400 ರೂಪಾಯಿ, ಕೋಕೋನಟ್ ಐಲು, ಗ್ರೌಂಡ್ ನಟ್ ಐಲು 330 ರೂಪಾಯಿ, ಸನ್ಫ್ಲವರ್ 280 ರೂಪಾಯಿ. ನಾವು ಇವತ್ತಿನವರೆಗೆ ಎಲ್ಲಿ ಅಡ್ವರ್ಟೈಸ್ ಮಾಡಿಲ್ಲ, ಎಲ್ಲಿ ಬ್ಯಾನರ್ ಹಾಕಿಲ್ಲ. ನಮ್ಮದು ಇವತ್ತು ಪ್ರೊಡಕ್ಷನ್ ಮಾಡಿದ್ದು ಎಷ್ಟು ಪ್ರೊಡಕ್ಷನ್ ಮಾಡ್ತೀವಿ ಅಷ್ಟು ಸೇಲ್ ಆಗ್ತಾ ಇದೆ. 4 ಹಾಕಿದ್ವಿ, ಒಂದು ಗಾಣ ಇದ್ದದ್ದು 4 ಗಾಣ ಹಾಕಿವಿ. ನಮ್ಮೂರವ್ರು ಒಯ್ಯಲ್ಲಪ್ಪ ಅಂತ ಎಲ್ಲರೂ ಒಯ್ತಾ ಇದ್ದಾರೆ ಸರ್. ನಮ್ಗೆ ಗೊತ್ತಿಲ್ಲ ಅಷ್ಟೇ, ಎಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ಎಲ್ಲ ಕಡೆ ಒಯ್ತಾ ಇದ್ದಾರೆ ಸರ್. ಇಷ್ಟು ಪ್ರೊಡಕ್ಷನ್ ಇದೆ. ನಮ್ಮ ಕೆಳಗಡೆ ಚಿತ್ರ ಬಂದಿದೆ. ನಮ್ಮದು ಅಡ್ರೆಸ್ ಇರೋದು PW ಕ್ಯಾಂಪ್, ರಾಯಚೂರು ರೋಡ್, ನಿಯರ್ ಭಾರತ್ ಪೆಟ್ರೋಲ್ ಬಂಕ್ ಅಪೋಸಿಟ್ ಇದೆ. ನಾವು ಈ ಎಲ್ಲ ದೇಶಿ ಆಕಳ ಕುರುಳು ಬೆರಣಿ 4x4 ಇಂಚಸ್ ಬೆರಣಿನ 5 ರೂಪಾಯಿ ಒಂದು ಕೊಡ್ತಾ ಇದ್ವಿ. ಒಂದು ಆಕಳು ನೀವು ಹಸು ಆಗಲಿ ದನ ಆಗಲಿ ಒಂದ್ಸಲ ನೀವು ಡೈಲಿ 8 ಕೆಜಿ ಸಗಣಿ ಹಾಕ್ತೈತೆ. 8 ಕೆಜಿ ಸಗಣಿ ಹಾಕಿದಪ್ಪ ಅಂದ್ರೆ ನೀವು ಎಷ್ಟು ಬೆರಣಿ 150 ಬೆರಣಿ ಮಾಡ್ಬೋದು. ಈಗ 4x4 ಟ್ರೈ ಮಾಡಿದ್ರೆ ಟ್ರೈ ಮಾಡೋಕೆ ನಿಮ್ಗೆ 50 ಡೇಸ್ ಬೇಕಾಗುತ್ತೆ. 5 ರೂಪೀಸ್ ಒಂದು ಬೆರಣಿ ಸೇಲ್ ಆಗ್ತಾ ಇದೆ. ಎಲ್ಲರೂ ಮಾಡಿದ್ರೆ ಸೇಲ್ ಆಗುತ್ತೆ, ಮಾಡೋಕ್ಕಿಲ್ಲ. ಅಗ್ನಿಹೋತ್ರ ಮಾಡೋದ್ರಿಂದ ನಿಮ್ಗೆ ಅದು ಫಿನೈಲ್ ಮಾಡ್ಬೋದು, ಅರ್ಕ ಮಾಡ್ಬೋದು, ಅದರಿಂದ ತುಪ್ಪ ತೆಗಿಬೋದು. ತುಪ್ಪ ನಾವು 1600 ರೂಪಾಯಿ ಲೀಟರ್ ಕೊಡ್ತಾ ಇದ್ದೀವಿ ಸರ್. ಯಾಕಂದ್ರೆ ನೀವು ಯಾರನ್ನ ಚೆನ್ನಾಗಿ ಕರೆಕ್ಟ್ ಪ್ರೊಸೀಜರ್ ಮಾಡ್ತಂದ್ರೆ ನಾವು
ನೀವು ಚೆಕ್ ಮಾಡಿಸಿ ನಾವು ಪರ್ಚೇಸ್ ಮಾಡಿ ನಿಮ್ಗೆ ಸೇಲ್ ಮಾಡಿ ಕೊಡ್ತೀವಿ. ಯಾಕಂದ್ರೆ ನೀವು ಪ್ರೊಸೀಜರ್ ಮಾಡ್ಬೇಕು. ಒಂದ್ಸಲ ನಾವು ಅದನ್ನು ನೀವು ಕೊಟ್ಟಿದ್ದ ಸ್ಯಾಂಪಲ್ ಮಾತ್ರ ಹಂಗೆ ಇರುತ್ತೆ, ಅದೇ ಸ್ಯಾಂಪಲ್ ಅನ್ನೇ ಕೊಡ್ಬೇಕು ನೀವು. ಯಾಕಂದ್ರೆ ಕೊಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ಟಪ್ಪ ಅಂದ್ರೆ ಆಟೋಮೆಟಿಕ್ ರಿಜೆಕ್ಟ್ ಮಾಡುತ್ತೆ. ಯಾಕಂದ್ರೆ ಜನಕ್ಕೆ ಒಳ್ಳೇದು ಮಾಡ್ಬೇಕಂದ್ರೆ ಕರೆಕ್ಟ್ ಇದ್ರೆ ನಿಮ್ಗೆ ಆಟೋಮೆಟಿಕ್ ಡಬಲ್ ಆಗುತ್ತೆ. ನೀವು ಹೊರಗೆ 500 ರೂಪಾಯಿ ಲೀಟರ್, 1000 ರೂಪಾಯಿ, 800 ರೂಪಾಯಿ ಕೆಜಿ ಕೊಡ್ತಾ ಇದ್ವಿ, ನಾವು ಜಾಸ್ತಿ ಡಬಲ್ ಕೊಡ್ತೀವಿ. 500 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಡ್ತೀನಿ ನಾನು. ನೀವು ಅದೇ ಕ್ವಾಲಿಟಿ ಇರಬೇಕು, ಎಲ್ಲ ಇರಬೇಕು ನಮ್ಮಲ್ಲಿ. ಇವೆಲ್ಲ ಮಾರೋದ್ರಿಂದ ನಮ್ಮ ರೈತರ ಇನ್ಕಮ್, ನಾನು ಕಂಪನಿಯಿಂದ 2019 ಸ್ಟಾರ್ಟ್ ಮಾಡಿದ್ಮ್ಯಾಗ ಟೋಟಲ್ 2020-21 ಅಂತಾಗ 13 ಲಕ್ಷ ನಾವು ರೈತರಿಂದ 1000 ರೂಪಾಯಿ ಸೇಲ್ ಕರೆಕ್ಟ್ ಮಾಡಿವಿ ಸರ್. ಇವತ್ತು ನಾವು ಲಾಸ್ಟ್ ಇಯರ್ 2 ಲಕ್ಷ ಪ್ರಾಫಿಟ್ ಮಾಡಿವಿ. ನಮ್ಮ ಕಂಪನಿ ವರ್ತ್ ಈಗ 35 ಲ್ಯಾಕ್ಸ್ ಇದೆ ಸರ್. 35 ಲ್ಯಾಕ್ಸ್ ಅಸೆಟ್ ಇದೆ, ರಾ ಮಟೀರಿಯಲ್ಸು ನಮ್ಮ ಹತ್ರ ಮಾಡಿರಲಿಲ್ಲ. ನಾವು ಈಗ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ವಿ ವೆಜಿಟೇಬಲ್ಸು ಆ್ಯಂಡ್ ಫ್ರೂಟ್ಸ್ಗೆ. 8 ಮೆಟ್ರಿಕ್ ಟನ್ ವೆಜಿಟೇಬಲ್ಸು ಫ್ರೂಟ್ಸು ಇದು ಮಾಡಿ. ಯಾಕಂದ್ರೆ ನೀವು ಫ್ಲವರ್ ಇಟ್ಟರೆ 1.5 ತಿಂಗಳ ನಾವು ಹತ್ರ ಸ್ಟಾಕ್ ಇಡ್ಬೋದು ಸರ್. ಟೊಮೊಟೊ 10 ಡೇಸು, ಬನಾನಾ, ನೀವು ನಿಂಬು ಚಳಿಗಾಲದಾಗ ಬೆಳೆದ ನಮ್ಮ ಹತ್ರ ಇಡ್ಬೋದು ಸರ್. ನಿಮ್ಗೆ 6 ಮಂತ್ ಇಡ್ಬೋದು, 3 ಮಂತ್ಸು 6 ಮಂತ್ ನಿಂಬು ಕ್ವಾಲಿಟಿ ಹೆಂಗಿರುತ್ತೆ ಅದ್ರ ಮೇಲೆ 6 ಮಂತ್ ಇಡ್ಬೋದು. ಅವಾಗ ನಿಮ್ಗೆ 10 ರೂಪಾಯಿ ನಿಂಬು ಹಣ್ಣು ನಿಮ್ಗೆ ಚಳಿಗಾಲದ ಸಿಗ್ಬೋದು, 20 ಪೈಸೆ, 1 ರೂಪಾಯಿ ಸಿಗ್ಬೋದು. ನಿಮ್ಗೆ ಬೇಸಿಗೆ ಬಂದ್ರೆ 5 ರೂಪಾಯಿ ಮಾರ್ತೀವಿ, 5 ಪಟ್ಟು ಜಾಸ್ತಿ ಆಗುತ್ತೆ. ಅದರಿಂದ ರೈತರ ಇನ್ಕಮ್ ಡಬಲ್ ಮಾಡ್ಬೇಕಂತ ಉದ್ದೇಶದಿಂದ ಸರ್ಕಾರ ಮತ್ತು ಕಿಸಾನ್ ಭಾರತಿ ಟ್ರಸ್ಟ್, ನಬಾರ್ಡ್ ಸಂಸ್ಥೆ ವತಿಯಿಂದ ನಾವು ಇದನ್ನ ಮಾಡಿದ್ದೀವಿ. ಇದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನ ನಮ್ಮ ಸಿಂಧೂರಲ್ಲಿ ಅದ್ಭುತವಾಗಿದೆ. ಸರ್ ಹೇಳ್ದಂಗೆ ನಾವೆಲ್ಲರೂ ಕೂಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಯಾರಾದ್ರೂ ನಾವು ಜೇನು ತರಬೇತಿನ 60 ಜನರಿಗೆ ಜೇನು ತರಬೇತಿ ಕೊಟ್ಟಿವಿ. ನಾವು ಸರ್ ಜೊತೆಗೆ ಒಂದ್ಸಲ ಮಾಡಿದ್ದೀನಿ. ಸಿಂಧೂರು ಹೊರಗಡೆ ಬರೀ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಬೆಳಿತಾ ಇದ್ದಾರೆ. ನಮ್ಮ ಸಿಂಧೂರಲ್ಲಿ ಎಷ್ಟು ಗ್ರೀನರಿ, ಎಲ್ಲರ ಮನೆ ಮುಂದೆ ಫ್ಲವರ್ ಗಿಡ ಎಲ್ಲ ಇದಾವೆ. ಸಿಂಧೂರಾಗೆ ಒಂದು ಪ್ರೊಡಕ್ಷನ್ ಮಾಡೋದು, ಒಬ್ಬರ ಮನೆ ಹತ್ರ ನಾವು ಜೇನು ಪೆಟ್ಟಿಗಿಟ್ರೆ ನಾವೇ ವ್ಯವಸ್ಥೆ ಮಾಡ್ಬೇಕಂತ ಮಾಡಿ ಸರ್ ಜೊತೆ ಮಾತಾಡಿ ಜೇನು ಪೆಟ್ಟಿಗಿಟ್ಟು ಅವ್ರಿಗೆ 50% ಏನೋ ಒಟ್ಟು ಮಾತಾಡಿ ಕಂಪನಿ ಥ್ರೂ ಮಾಡಿದ್ನಪ್ಪ ಅಂದ್ರೆ ನಮ್ಮದು ಒಳ್ಳೆ ಜೇನನ್ನ ಪರಿವರ್ತನೆ ಮಾಡಿ ಅವ್ರಿಗೆ ಆರೋಗ್ಯ ಮಾಡಮ್ಮ. ಜೇನು ಎಲ್ಲಿವರೆಗೆ ಸಂತತಿ ಇರುತ್ತೆ ಅಲ್ಲಿವರೆಗೆ ನಾವು ಬದುಕಿರ್ತೀವಿ. ಯಾಕಂದ್ರೆ ವೆದರ್ ಪ್ಯೂರಿಫೈ ಮಾಡ್ತಾ ಇದೆ ಅದು ಜೇನು. ಯಾಕಂದ್ರೆ ಅದ್ರ ಸಲುವಾಗಿ ಕೇಂದ್ರ ಸರ್ಕಾರ 90% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ಇದೆಲ್ಲ ಸರ್ವೆ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ. ಅದು 90% ಸಬ್ಸಿಡಿ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಅದು ಆ ಸಂತತಿ ಹೋಗ್ತಂದ್ರೆ ನಾವು ಯಾರು ಜೀವ ಬದುಕಿರಕ್ಕಾಗಲ್ಲ. ಯಾಕಂದ್ರೆ ವೆದರ್ ಪ್ಯೂರಿಫೈ ಮಾಡುತ್ತೆ. ಯಾಕಂದ್ರೆ ನಮ್ಮಲ್ಲಿ ನೋಡ್ರಿ ಪೊಲ್ಯೂಷನ್ ಎಷ್ಟಿದೆ. ಅದು ಸಲುವಾಗಿ ನಾವು ರೈತ ಉತ್ಪಾದಕ ಕಂಪನಿ ಉತ್ಪಾದನಾ ಘಟಕ ಸ್ಟಾರ್ಟ್ ಮಾಡಿದ್ವಿ ಸರ್. ನಮ್ಮಲ್ಲಿ ಸಿಂಧೂರಲ್ಲಿ 5 ಇದಾವೆ, ಮತ್ತೆ ಮನೋರ್ಮಸ್ಕೇರನು ಮಾಡಿದ್ದಾರೆ. ರೈತರ ಕಂಪನಿ ಮಾಡಕ್ಕೆ ಮೊದಲು ಪ್ರಾವಿಷನ್ ಇದ್ದಿಲ್ಲ, ಈಗ ಮಾಡಿದ್ದೀವಿ. ಇದರಿಂದ ನಾವು ಎಲ್ಲರೂ ಮಾಡಿದ್ರೆ ಚೆನ್ನಾಗಿ ಆಗುತ್ತಂತಂದು ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂತಂದು ಧನ್ಯವಾದಗಳು ಹೇಳ್ತೀನಿ. ಯಾವ್ದಾದ್ರು ಕ್ವಶನ್ ಇದ್ರೆ ಕ್ವಶನ್ ಇದು ಮಾಡಿಸ್ತಾ ನಾನು ಸರ್. ವಿಭೂತಿ ಮತ್ತು ಕಟ್ಟಿಗೆ ಗಾಣದ ಎಣ್ಣೆ ತಯಾರಿಕೆ ವಿಷಯದ ಕುರಿತು ಮಾಹಿತಿ ನೀಡಿದ ಶ್ರೀ ಮಲ್ಲಿಕಾರ್ಜುನ್ ವಲ್ಕಂದಿ ಅವರಿಗೆ ಧನ್ಯವಾದಗಳು. ಆತ್ಮೀಯ ಕೇಳುಗರಲ್ಲಿ ವಿನಂತಿ, ತಾಂತ್ರಿಕ ಅಡಚಣೆಯಿಂದ ಕಾರ್ಯಕ್ರಮ ಸ್ವಲ್ಪ ವ್ಯತ್ಯಯ ಉಂಟಾಗಿ PPT ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ. ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಚಾಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡ್ಬೋದು ಅಥವಾ ಹ್ಯಾಂಡ್ ರೈಸ್ ಮಾಡುವ ಮುಖಾಂತರ ಪ್ರಶ್ನೆ ಕೇಳಬಹುದು. ಪ್ರಶ್ನೋತ್ತರಕ್ಕೆ ಹೋಗುವ ಮುನ್ನ ಒಂದು ವಿರಾಮ ತಗೊಂಡು ಬರೋಣ. ವಿಜಯ್, ಪ್ರಶ್ನೋತ್ತರ ಕಂಟಿನ್ಯೂ ಮಾಡಿ ಸರ್. ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್, ಮಹೇಶ್ ಸರ್ ಕೇಳಿದ್ದಾರೆ. ಮಲ್ಲಿಕಾರ್ಜುನ್ ಕೇಳಿಸ್ತಿದ್ದಾರೆ ಸರ್? ಅನ್ಮ್ಯೂಟ್ ಮಾಡಿ ಸರ್ ಮಲ್ಲಿಕಾರ್ಜುನ್ ಸರ್. ವಿಜಯ್ ಕೇಳ್ರಿ, ನೀವು ಅವ್ರು ಕೇಳ್ತಿರುತ್ತೆ. ಓಕೆ ಸರ್. ವಿಭೂತಿ ಏಕೆ 3 ಬೆರಳಲ್ಲೇ ಹಚ್ಕೊಳ್ಬೇಕು ಅಂತ ಕೇಳ್ತಿದ್ದಾರೆ ಸರ್ ಮಹೇಶ್ ಅವರು. ಮಲ್ಲಿಕಾರ್ಜುನ್ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ವಿಜಯ್, ಅನ್ಮ್ಯೂಟ್ ಮಾಡ್ಲಿಕ್ಕೆ ಹೇಳಿ ಅಲ್ಲಿ.
ವಿಜಯ್. ಸರ್ ಹೇಳಿದ್ದೇನೆ ಸರ್ ಹೇಳಿದ್ದೇನೆ. 2 ನಿಮಿಷ ಸರ್ ಮಾಡ್ತೇನೆ. ಅದು ನನ್ಗೆ ಅಷ್ಟು ಗೊತ್ತಿಲ್ಲ ಸರ್. ಹಣೆ ಮೇಲೆ ಯಾಕೆಂದ್ರೆ ಯಾವುದಾದ್ರೆ ಹಣೆ ಕುಂಕುಮ ಸರ್, ನಾವು ವಿಭೂತಿ ಹಚ್ಕೊಳ್ಳೋದು 3 ಬೇಳೆ ಹಚ್ಕೊಂತ ಹೇಳ್ದಲ್ಲ ನಾವು ಸರ್. ನಾನು ವಿಭೂತಿ ಧರ್ಮದ ಕೇಳಿಸುತ್ತೆ, ಮಾತಾಡಿ ಸರ್. ಹಲೋ ಸರ್, ಕೇಳ್ತಾ ಇದೆ ಸರ್? ಹಲೋ ಸರ್, ನಾನು ವಿಭೂತಿ ಹಚ್ಕೊಂಡು 3 ಬೆರಳಿಗೆ ನಾನು ವಿಭೂತಿ ಶಿವ ಮೈತುಂಬ ಬೂದಿ ಹಚ್ಕೊಂತ ಸರ್. ಅದಕ್ಕೆ ಅವನಿಗೆ ಯಾಕಂದ್ರೆ ನೋಡು ಸರ್, ನಾ ವಿಭೂತಿ ಹಚ್ಕೊಳ್ಳೋದು ಫೇಸ್ ಕ್ರೀಮ್ ಸರ್. ನಾನು ವಿಭೂತಿ ಹಚ್ಕೊಳ್ಳೋದು ಸರ್, ವಿಭೂತಿ ಹಚ್ಕೊಳ್ಳೋದು ನೀವು ಫೇಸ್ ಕ್ರೀಮು ಹಚ್ಕೊಳಕ್ ಹೇಳಿದ್ ನಾನು. ಫೇಸ್ಗೆ ಹಚ್ಕೊಂಡ್ರ, ಕೈಗೆ ಹಚ್ಕೊಂಡ್ರ ಚರ್ಮ ಕಾಯಿಲೆಗೆ ನಿಮ್ಗೆ ಕಾಂತಿ ಹೆಚ್ಚುತ್ತ. ನೀವು ವಿತಿನ್ 90 ಡೇಸ್ ನೀವು ರೆಗ್ಯುಲರ್ ಯೂಸ್ ಮಾಡಿದ್ರೆ ನೀವು ಮುಖದಲ್ಲಿ ಯಾವುದೇ ಕಲೆ ಇರಲ್ಲ, ಮತ್ತೆ ಆಮೇಲೆ ಮುಖ ಕಾಂತಿಯುತವಾಗಿರುತ್ತೆ ಅಂತ ಹೇಳಕ್ ಬರ್ತದೆ. 3 ಬೇರೆ ಹಚ್ಕೊಳಕ್ ನಾನು ಹೇಳ್ತಾ ಇಲ್ಲ. ಅದ್ರ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಇನ್ನು ಯಾವುದೇ ಪ್ರಶ್ನೆಗಳು ಬಂದಿಲ್ಲ. ಯಾರಾದ್ರೂ ಪ್ರಶ್ನೆ ಕೇಳೋರು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ಬೋದು ಸರ್. ಮತ್ತೆ ನನ್ನ ಮೊಬೈಲ್ ನಂಬರ್ ಇದೆ 984545454574. ಮತ್ತು ನನ್ನ ಕಂಪನಿ ನಂಬರನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಯಾರಾದರೂ ಏನೋ ಬೇಕಿದ್ರೆ ಕೇಳ್ಬೋದು ಸರ್. ನಿಮ್ಮ ಉತ್ತರಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ 1 ತಾಸು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ನಿಮಗೆ ಚಿರಋಣಿ ಅಂತೇಳಿ. ಆತ್ಮೀಯರೇ, ವಿಜಯ್ ನಾನು ಮಾತಾಡ್ತೀನಿ. ಆತ್ಮೀಯರೇ, ಇವತ್ತು ವಿಶೇಷವಾಗಿ ಸಿಂಧನೂರಿನ ಸನ್ಮಾನ್ಯ ಶ್ರೀ ವೆಲ್ಕಮ್ ದಿನ್ನಿ ಮಲ್ಲಿಕಾರ್ಜುನರವರು ವಿಭೂತಿ ತಯಾರಿಕೆ ಮತ್ತು ಕಟ್ಟಿಗೆ ಗಾಣದೊಳಗಡೆ ಎಣ್ಣೆ ತಯಾರಿಕೆ ಕುರಿತು ಮಾಹಿತಿ ನೀಡಬೇಕಂತೇಳಿ ಅವ್ರನ್ನ ವಿನಂತಿ ಮಾಡಿಕೊಂಡಿದ್ವಿ. ವಿಶೇಷವಾಗಿ ಅವರು ತುಂಬ ಉತ್ತಮವಾದ ವಿಡಿಯೋಗಳನ್ನ ಆಗಲೇ ಅವರು ತಮ್ಮ ಭಾಷಣದೊಳಗಡೆ ಅಥವಾ ತಮ್ಮ ಉಪನ್ಯಾಸದೊಳಗಡೆ ಮಾತಾಡ್ತಾ ಹೇಳಿದರು. ಈಗಾಗಲೇ TV9 ಮತ್ತು TV5 ಚಂದನ TV ಒಳಗಡೆ ಸಾಕಷ್ಟು ಪ್ರಸಾರ ಆಗಿದೆ ಅಂತೇಳಿ ಅವ್ರು ತುಂಬ ಅದ್ಭುತವಾದ ವಿಡಿಯೋಗಳೆಲ್ಲ ಅವ್ರ ತಲೆ ಇತ್ತು. ಅದು ವಿಭೂತಿ ತಯಾರಿಕೆ ಮತ್ತು ಕಟ್ಟಿಗೆ ಗಾಣದ ಮೂಲಕ ಎಣ್ಣೆ ತಯಾರಿಕೆಯ ವಿಧಾನಗಳ ಕುರಿತು ತಮಗೆ ಮಾಹಿತಿ ನೀಡಬೇಕಂತೇಳಿ ಅತ್ಯಂತ ಉತ್ಸಾಹದಿಂದ ಸಿದ್ಧತೆ ಆಗಿತ್ತು. ಆದರೆ ವಿಶೇಷವಾಗಿ ಇವತ್ತು ತಾಂತ್ರಿಕವಾಗಿ ನೆಟ್ವರ್ಕ್ ಇಶ್ಯೂಯಿಂದ ಇವತ್ತು ಆ ಒಂದು ಕಾರ್ಯಕ್ರಮದೊಳಗಡೆ ವ್ಯತ್ಯಯ ಆಗಿರೋದಕ್ಕೆ ಮೊದಲನೇದಾಗಿ ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ತಮ್ಮೆಲ್ಲರ ಕ್ಷಮೆ ಕೇಳ್ತೇನೆ. ಯಾಕಂದರೆ ತಾವೆಲ್ಲ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮದೊಳಗಡೆ ಭಾಗವಹಿಸಿದ್ರಿ, ಆದರೆ ಅದಕ್ಕೆ ಸರಿಯಾದ ರೀತಿ ಒಳಗಡೆ ವ್ಯವಸ್ಥೆಯ ಭಾಗದೊಳಗಡೆ ಸ್ವಲ್ಪ ವ್ಯತ್ಯಯ ಆಗಿದೆ. ಆ ಕಾರಣಕ್ಕಾಗಿ ತಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಮತ್ತು ಸಮಯ ಸಿಕ್ಕಾಗ ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ವೆಲ್ಕಮ್ ದಿನ್ನಿ ಮಲ್ಲಿಕಾರ್ಜುನ್ ಅವ್ರನ್ನ ಕರೆದು ಈ ಒಂದು ವಿಷಯದ ಕುರಿತು ಮಾಹಿತಿ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಅದಲ್ಲದೇ ಯಾರಾದರೂ ವಿಶೇಷವಾಗಿ ಆಸಕ್ತಿ ಇದೆ, ಇವತ್ತು ಅವರೇನು ಒಂದಿಷ್ಟು ಮಾಹಿತಿಯನ್ನು ನಮಗೆ ಹಂಚಿಕೊಂಡಿದ್ದಾರೆ, ಆ ಮಾಹಿತಿಯ ಆಧಾರದ ಮೇಲೆ ನಾವೇನಾದರೂ ಅಲ್ಲೇ ವಿಸಿಟ್ ಕೊಡೋದಾದಂತಂದರೆ, ವಿಶೇಷವಾಗಿ ಸಿಂಧನೂರು ನಗರದೊಳಗಡೆ ಅವರ ಒಂದು ಇಂಡಸ್ಟ್ರಿ ಇರೋದ್ರಿಂದ ಯಾರಾದರೂ ಅಪೇಕ್ಷೆ ಪಟ್ಟರೆ, ವಿಶೇಷವಾಗಿ ಬ್ಯಾಂಕಿನ ಯಾವುದೇ ಸಿಬ್ಬಂದಿಗಳದ ನಮ್ಮ ಯಾವುದೇ ಶಾಖೆಯ ಸಿಬ್ಬಂದಿಗಳ ಹತ್ರ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರೆ ಖಂಡಿತ ಅವರಿಗೆ ಎಲ್ಲ ಮಾಹಿತಿಗಳನ್ನ ಕೊಡೋದ್ರ ಮೂಲಕ ತಾವು ಸಿಂಧನೂರಿಗೆ ಹೋಗಿ ಆ ಒಂದು ಉದ್ಯಮವನ್ನು ನಾವು ನೋಡಬಹುದು ಅಂತ ಆಗಿದೆ. ವಿಶೇಷವಾಗಿ ಸನ್ಮಾನ್ಯ ಶ್ರೀ ವೆಲ್ಕಮ್ ದಿನ್ನಿ ಮಲ್ಲಿಕಾರ್ಜುನರವ್ರು ಹೇಳಿದಂಗೆ ಇವತ್ತು ರಾ ಮೆಟೀರಿಯಲ್ಲೇ ತುಂಬ ಒಂದು ಚಾಲೆಂಜಿಂಗ್. ಯಾಕಂತ ಹೇಳಿದರೆ ಅವ್ರು ಹೇಳಿದಂಗೆ
ದೇಶಿ ಹಸುಗಳು ಬೇಕು. ದೇಶಿ ಹಸುಗಳ ಸಗಣಿಯಿಂದ ಇದು ತಯಾರಾಗ್ತಿರ್ಬೇಕಾದಾಗ ಅಷ್ಟೊಂದು ದೊಡ್ಡ ಪ್ರಮಾಣದ ರಾ ಮಟೀರಿಯಲ್ ಅವರೇ ಅಭಿಪ್ರಾಯ ವ್ಯಕ್ತಪಡಿಸ್ದಂಗೆ ತುಂಬ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡಿಗೆ ತಕ್ಕಂತೆ ನಾವು ಸಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದು ವಿಶೇಷವಾಗಿ ನಮ್ಮ ಪೂರ್ವಜರು ಏನು ಅದನ್ನು ಮಾಡ್ಕೊಂಬಂದಿದ್ದಾರೆ, ಅದರೊಳಗಡೆ ಒಂದಿಷ್ಟು ಆಚರಣೆಗಳಿದ್ರೂ ಸಹಿತ ಅದ್ರ ಹಿಂದೆ ಒಂದಿಷ್ಟು ವಿಚಾರಗಳಿತ್ತು, ವೈಜ್ಞಾನಿಕ ವಿಚಾರಗಳಿತ್ತು ಅನ್ನೋದು ಇತ್ತೀಚೆಗೊಂದೇ ನಮಗೆ ಬೆಳಕಿಗೆ ಬರ್ತಾ ಹೋಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಕೇವಲ ಆಚರಣೆ ಮಾಡ್ತಾ ನಾವು ಬಂದಿದ್ದೀವಿ. ಆ ಆಚರಣೆಯ ಹಿಂದಿನ ವಿಚಾರಗಳೇನು, ಅದರ ವೈಜ್ಞಾನಿಕ ಅಧ್ಯಯನಗಳು ತುಂಬ ಕಡಿಮೆ ಆಗಿದ್ದಾವೆ. ಆ ಕಾರಣಕ್ಕಾಗಿ ವಿಶೇಷವಾಗಿ ಈಗಾಗಲೇ ಅವ್ರು ಹೇಳಿದಂಗೆ ಅದರೊಳಗಡೆ ಸಾಕಷ್ಟು ಏನು ನಮ್ಮ ರೋಗ ನಿರೋಧಕ ಶಕ್ತಿಗಳು ಇತ್ತು ಅನ್ನೋ ಮಾತನ್ನು ಸಹಿತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದೊಳಗಡೆ ಸನ್ಮಾನ್ಯ ಶ್ರೀ ವಲ್ಕಂದಿನಿ ಮಲ್ಲಿಕಾರ್ಜುನ್ ಅವರು ಬಂದು ಅವರು ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಅವರು ಹೇಳಿದಂಗೆ ರೇಟಿನ ದೃಷ್ಟಿಯಿಂದನೂ ಸಹಿತ ನಾವು ಗಮನಿಸಬೇಕು. ಉದಾಹರಣೆಗೆ ಅವರು ಕಟ್ಟಿಗೆಯ ಎಣ್ಣೆಯ ಗಾಣದೊಳಗಡೆ ತೆಗೆದಿರುವಂಥ ಎಣ್ಣೆಯ ಕುರಿತು ಮಾತಾಡಿದರು. ಮಾರ್ಕೆಟ್ ಒಳಗಡೆ ಇವತ್ತು 180 ರೂಪಾಯಿಗೆ ನನಗೆ ಆಯಿಲ್ ಸಿಗ್ತಾ ಇದೆ, ಶೇಂಗಾ ಆಯಿಲು ಅಥವಾ ಶೇಂಗಾ ಎಣ್ಣೆ ಅಂತ ಹೇಳಿದ್ರೆ, ಒಂದು 3 kg 2.5 3 kg ಶೇಂಗಾಗಳನ್ನ ಹಾಕಿ ನಾನು 1 kg ಎಣ್ಣೆಯನ್ನು ತೆಗಿಬೇಕಾದ್ರೆ ಕನಿಷ್ಠ ಮಾರ್ಕೆಟ್ ಒಳಗಡೆ 250ರಿಂದ 300 ರೂಪಾಯಿ ಆದರೂ ಅದು ಇರಬೇಕು. ಅದ್ರ 180 ರೂಪಾಯಿಗೆ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದಾಗ ಅದರ ಗುಣಮಟ್ಟದ ಬಗ್ಗೆ ನಮಗೆ ಸಂಶಯ ಮೂಡುತ್ತೆ. ಆ ಕಾರಣಕ್ಕಾಗಿ ಒಂದು ಭಾಗದೊಳಗಡೆ ಹೇಳಿದರೆ ಅಂದರೆ 180 ರೂಪಾಯಿ ಬದಲಾಗಿ ನಾವು 300 ರೂಪಾಯಿ ಕೊಟ್ಟು ಅವರ ಹತ್ರ ಆ ರೀತಿಯ ಶುದ್ಧವಾದ ಎಣ್ಣೆಯನ್ನು ಖರೀದಿ ಮಾಡಿದರೆ ಅವ್ರು ಮತ್ತೊಂದು ಅವರ ಮಾತಿನೊಳಗಡೆ ಸ್ಪಷ್ಟವಾಗಿ ಹೇಳಿದರು, ನಾವು ಆ ಏನು ಮಾರ್ಕೆಟ್ನೊಳಗಡೆ ಸಿಗ್ತಾ ಇರುವಂಥ ಕಡಿಮೆ ದರದ ಎಣ್ಣೆಯನ್ನು ತಂದು ನಾವು ಅಡಿಗೆಗೆ ಉಪಯೋಗಿಸಿದರೆ ನಾವು ಅಲ್ಲಿ 5 kg ಎಣ್ಣೆಯನ್ನು ಉಪಯೋಗಿಸೋದ್ರ ಬದಲಾಗಿ ಈ ಎಣ್ಣೆಯನ್ನು ಬಳಸಿದರೆ ಅದಕ್ಕಿಂತ 50% ಅದಕ್ಕಿಂತ ಕಡಿಮೆ ಎಣ್ಣೆಯನ್ನು ಬಳಸೋದ್ರ ಮೂಲಕ ನಾವು ಅಡಿಗೆಯನ್ನು ಮಾಡಬಹುದು, ಅಷ್ಟೇ ರುಚಿಕಟ್ಟಾದ ಅಡಿಗೆಯನ್ನು ಮಾಡಬಹುದು ಅನ್ನೋದನ್ನು ಸಹಿತ ತಮ್ಮ ಮಾತಿನೊಳಗಡೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವೇನಾದರೂ ಇದು ದರ ಜಾಸ್ತಿ ಆದರೂ ಸಹಿತ ಅದು ಶುದ್ಧತೆ ಮತ್ತು ಅದನ್ನು ಕಡಿಮೆ ಬಳಸೋದ್ರ ಮೂಲಕ ರುಚಿಕಟ್ಟಾದ ಅಡಿಗೆಯನ್ನು ಸಹಿತ ಮಾಡಬಹುದು ಅನ್ನೋದನ್ನು ಸಹಿತ ಅವರು ಮಾತನಾಡಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆತ್ಮೀಯ ಇವತ್ತಿನ ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿರುವಂಥ ಎಲ್ಲ ಆತ್ಮೀಯ ಬಂಧುಗಳ ಹತ್ರ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ, ಈ ರೀತಿಯ ಪ್ರಯತ್ನಗಳು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅಲ್ಲಲ್ಲಿ ಗುಡಿ ಕೈಗಾರಿಕೆಗಳಾಗಿರ್ಬೋದು ಅಥವಾ ಸಣ್ಣ ಉದ್ಯಮಗಳದೊಳಗಡೆ ಈ ರೀತಿಯ ಒಂದು ವಿಚಾರಗಳು ಇವತ್ತು ನಮಗೆ ಬೆಳಕಿಗೆ ಬರ್ತಾ ಇದೆ. ಅಥವಾ ಆ ರೀತಿಯ ಒಂದು ಆರೋಗ್ಯಕ್ಕೆ ಮಹತ್ವ ಕೊಡುವಂಥ ವಿಚಾರದೊಳಗಡೆ ಒಂದಿಷ್ಟು ಉದ್ಯಮಗಳು ಸಹಿತ ಅಲ್ಲಲ್ಲಿ ಗೊಂಡಿದ್ದಾವೆ. ಆ ದಿಕ್ಕಿನೊಳಗಡೆ ನಾವು ಸಹಿತ ಆ ರೀತಿಯ ಒಂದು ಉಪಕರಣಗಳನ್ನ ಅಥವಾ ಆ ರೀತಿಯ ಒಂದು ಉತ್ಪನ್ನಗಳನ್ನು ನಾವು ಉಪಯೋಗ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳೋದ್ರ ಜೊತೆಗೆ ಆ ರೀತಿಯ ಒಂದು ಸಣ್ಣ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಆ ಕಾರಣಕ್ಕಾಗಿ ಎಲ್ಲ ಆತ್ಮೀಯ ಇವತ್ತಿನ ಕಾರ್ಯಕ್ರಮದೊಳಗಡೆ ಭಾಗವಹಿಸಿರತಕ್ಕಂಥ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಸುತ್ತಮುತ್ತ ಇರುವಂತಹ ಸಾವಯವ ಅಥವಾ ಈ ರೀತಿಯ ಒಂದು ಶುದ್ಧವಾದ ಗುಡಿ ಕೈಗಾರಿಕೆಗಳಾಗಿರ್ಬೋದು ಅಥವಾ ಸಣ್ಣ ಉದ್ಯಮಗಳು ತಯಾರು ಮಾಡುವಂಥ ಉತ್ಪನ್ನಗಳನ್ನು ಹೆಚ್ಚು ಬಳಸೋದ್ರ ಮೂಲಕ ವಿಶೇಷವಾಗಿ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ, ಆ ರೀತಿಯ ಆರೋಗ್ಯದ ಕಡೆ ಗಮನ ಕೊಡೋದ್ರ ಜೊತೆಗೆ ಈ ರೀತಿಯ ಸಣ್ಣ ಉದ್ಯಮಗಳಿಗೂ ಸಹಿತ ಪ್ರೋತ್ಸಾಹ ನೀಡೋದಂಗೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಮತ್ತೊಂದು ಅವರ ಮಾತನ್ನು ಮಲ್ಲಿಕಾರ್ಜುನ ವಲ್ಕಂದಿನ್ನಿ ಅವರು ಮತ್ತೊಂದು ಮಾತನ್ನು ಹೇಳಿದರು. ಈ ಎಲ್ಲ ಚಟುವಟಿಕೆಯಿಂದ ಉದಾಹರಣೆಗೆ ಮಲ್ಲಿಕಾರ್ಜುನ ವಲ್ಕಂದಿನ್ನಿ ಅವರಿಗೆ ಅವ್ರದ್ದೇ ಆದ ಬೇರೆ ಬೇರೆ ಚಟುವಟಿಕೆಗಳಿದ್ದರೂ ಸಹಿತ ಇವತ್ತು ಅವರಾಯಿತು ಅವ್ರ ಮನೆಯವರು ಸಹಿತ ಈ ಕಾರ್ಯಕ್ರಮದೊಳಗಡೆ ತೊಡಗಿವೆ ಅಂತ ಹೇಳೋದ್ರ ಮೂಲಕ ರೈತರಿಗೆ ಒಂದಿಷ್ಟು ಒಳ್ಳೆಯ ಉತ್ತಮವಾದ ಅವರು ಬೆಳೆದಿರುವಂಥ ಬೆಳೆಗೆ ಉತ್ತಮವಾದ ದರ ಮಾರ್ಕೆಟ್ ಒಳಗಡೆ ಸಿಗಬೇಕು ಅಥವಾ ಅದನ್ನು ಮೌಲ್ಯವರ್ಧನೆ ಮಾಡೋದ್ರ ಮೂಲಕ ಅವರು ಏನು ಬೆಳೆದಿರುವಂಥ ಬೆಳೆಯನ್ನು ಒಂದಿಷ್ಟು ಪ್ರೊಸೆಸ್ ಮಾಡೋದ್ರ ಮೂಲಕ ಅದನ್ನು ಮೌಲ್ಯವರ್ಧನೆ ಮಾಡೋದ್ರ ಮೂಲಕ ರೈತರಿಗೆ ಉತ್ತಮವಾದ ಆದಾಯ ಬರುವ ರೀತಿ ಮಾಡಬೇಕು ಅನ್ನೋ ಒಂದು ಏನು ಸಣ್ಣ ಪ್ರಯತ್ನವನ್ನು ಮಲ್ಲಿಕಾರ್ಜುನ ವಲ್ಕಂದಿನ್ನಿ ಅವರು ಸಿಂಧನೂರಿನೊಳಗಡೆ ಆರಂಭಿಸಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಪ್ರಯತ್ನಕ್ಕೆ ಯಶಸ್ವಿ ಈಗಾಗಲೇ ಸಿಕ್ಕಿದೆ. ಆದರೂ ಸಹಿತ ನಮ್ಮೆಲ್ಲರ ಗ್ರಾಹಕರ ಹತ್ರ ನಮ್ಮೆಲ್ಲ
ಕೇಳೋಗ್ರ ಹತ್ರ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ, ಈ ರೀತಿಯ ಚಟುವಟಿಕೆಗಳಿಗೆ ನಾವು ಪ್ರೋತ್ಸಾಹ ನೀಡೋದ್ರ ಮೂಲಕ ನಾವು ಈ ರೀತಿಯ ಸಣ್ಣ ಸಣ್ಣ ಉದ್ಯಮಗಳನ್ನ, ವಿಶೇಷವಾಗಿ ಆರೋಗ್ಯಕ್ಕೆ ಸಹಕಾರಿಯಾಗಿರುವಂಥ ಉದ್ಯಮಗಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ವಿಶೇಷವಾಗಿ ಮತ್ತೊಮ್ಮೆ ನನ್ನ ಮಾತು ಮುಗಿಸೋದಕ್ಕಿಂತ ಮುಂಚೆ ಇವತ್ತೊಂದಿಷ್ಟು ತಾಂತ್ರಿಕವಾಗಿ ತೊಂದರೆ ಆಗಿದೆ. ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ವೆಲ್ಕಮ್ ದಿನಿಯವರು ವಿಶೇಷವಾಗಿ ಅವರೇನು PPT ರೆಡಿ ಮಾಡಿದ್ರು ಅಥವಾ ಒಂದಿಷ್ಟು ವಿಡಿಯೋಗಳು ಸಹಿತ ಅವ್ರ ಹತ್ರ ಇತ್ತು, ನಿಮಗಾಗಿ ತೋರಿಸ್ಬೇಕಂತೇಳಿ ಅದನ್ನು ಪ್ಲೇ ಮಾಡೋಕ್ಕೆ ಇವತ್ತು ತಾಂತ್ರಿಕವಾಗಿ ಆಗಲಿಲ್ಲ ಅನ್ನೋ ಮಾತನ್ನು ಮತ್ತೊಮ್ಮೆ ನಾನು ತಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಾಕಾರ. ಸರ್ ಒಂದ್ ನಿಮಿಷ. ಹೇಳಿ. ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ವಿ ಸರ್, 8 ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಮಾಡಿದ್ವಿ. ಒಂದು ಸೋಲಾರ್ ಇದೆ ಸರ್, ಅದು ನಿಮ್ಮಲ್ಲಿ ಯಾಕಂದ್ರೆ ವೆಜಿಟೇಬಲ್ಸ್ ಇರ್ಲಿ, ಫ್ಲವರ್ಸ್ ಇರ್ಲಿ, ಯಾಕಂದ್ರೆ ಹಾಳಾಗೋದಿದ್ರೆ ಇಲ್ಲಿ ತಂದಿಡ್ಬೋದು, ಭಾಳ ಚೀಪಾಗಿ ಮಾಡ್ತೀವಿ ನಾವು. ಯಾಕಂದ್ರೆ ವೆಜಿಟೇಬಲ್ಸ್ ಇದ್ದಪ್ಪ ಅಂದ್ರೆ ಯಾವ್ದಿದ್ರೆ ಬರೀ ಓನ್ಲಿ 10 rupees 20 kg. ಯಾಕಂದ್ರೆ ನೀವು 5 days ನಿಮ್ಗೆ ಆಟೋಮೆಟಿಕ್ ಡಬಲ್ ಇನ್ಕಮ್ ಆಗುತ್ತೆ. ಈಗ ಟೊಮಾಟೊ ಇವತ್ತು ರೇಟ್ 5 ರೂಪಾಯಿ kg ಇತ್ತಂದ್ರೆ ನೀವು ತಂದಿಡ್ರಿ 4-5 days ನಿಮ್ಗೆ ಆಟೋಮೆಟಿಕ್ 40 rupees 25-35 rupees ಬರುತ್ತೆ ರೇಟ್. ಅದರ ರೈತರಿಗೆ ಅನುಕೂಲ ಮಾಡ್ಕೊಳ್ಳ. ಯಾಕಂದ್ರೆ ನಾನು ಸೋಲಾರ್ ಮಾಡೋದ್ರಿಂದ ನಾ ಚೀಪ್ ಮಾಡ್ತೇನೆ, ಯಾಕಂದ್ರೆ ನನಗೆ ಯಾವುದೇ ಕರೆಂಟ್ ಬಿಲ್ ಬರಲ್ಲ. ನನಗೆ 8 ಮೆಟ್ರಿಕ್ ಟನ್ ಮಾಡ್ಬೇಕಾದ್ರೆ 16 lakhs ಖರ್ಚು ಬಂದಿದೆ. ನನಗೆ ಯಾರೋ ಒಬ್ರು 50% ಡೊನೇಷನ್ ಮಾಡಿದ್ದಾರೆ, ಅವರು ನಮ್ಮ ಹೆಸರು ಹೇಳ್ಬೇಡ ಅಂತ ಇದ್ದಾರೆ. ಅದು ರೀಸೆಂಟ್ ಆಗಿ ಎಲ್ಲ ರೆಡಿ ಇದೆ, ಇಡಬಹುದು ಸರ್. ಈಗ ನಿಮ್ಮ ಅದಕ್ಕೆ ಒಂದ್ಸಲ ನೀವು ಬಂದು ನಿಮ್ಮ ಸ್ಟಾಫ್ ಎಲ್ಲ ನೀವು ಡೈರೆಕ್ಟರ್ಸ್ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಸರ್. ನಿಮ್ಮ ಯಾಕಂದ್ರೆ ಮಾರ್ಕೆಟ್ ಸರಿ. ಈಗ ವೆಲ್ಕಮ್ ದಿನ ಮಲ್ಲಿಕಾರ್ಜುನ್ ಮತ್ತೊಂದು ವಿಚಾರವನ್ನ ಹೇಳಿದ್ರೆ, ಹಲೋ ಆಯ್ತು ಮಲ್ಲಿಕಾರ್ಜುನ್ ರೀ. ಹಲೋ, ಕೇಳ್ತಾ ಇದೆ ಮಲ್ಲಿಕಾರ್ಜುನ್, ಕೇಳ್ತಾ ಇದೆ. ಹಲೋ ಸರ್, ಆಯ್ತಾಯ್ತು. ಅಲ್ಲ ಮಲ್ಲಿಕಾರ್ಜುನ್ ಕೇಳ್ತಾ ಇದೆ, ಇನ್ನೇನು ಸರ್ ಇನ್ಫಾರ್ಮೇಶನ್ ಕೊಡ ಬಂದ್ರಿ? ಇಲ್ಲ ಏನಿಲ್ಲ ಸರ್, ಧನ್ಯವಾದಗಳು ಸರ್. ಸರಿ ಸರ್, ಓಕೆ. ಈಗ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಮತ್ತೊಂದು 2 ವಿಚಾರಗಳನ್ನ ನಮ್ಮ ಮುಂದೆ ಹೇಳಿದ್ದಾರೆ. ಮೊದಲನೇದಾಗಿ ಅವರು ಇತ್ತೀಚೆಗೆ ತಾನೇ ಕೋಲ್ಡ್ ಸ್ಟೋರೇಜ್ ಆರಂಭ ಮಾಡಿದ್ದಾರೆ. ವಿಶೇಷವಾಗಿ ಅದು ತರಕಾರಿ ಮತ್ತು ಹಣ್ಣು ಮತ್ತು ಹೂಗಳಿಗಾಗಿ ಅಂತ ಹೇಳಿದ್ದಾರೆ. ಅದನ್ನು ಸಹಿತ ಬಳಸಿಕೊಳ್ಳೋದ್ರ ಮೂಲಕ ರೈತರು ಒಂದು ಬೇರೆ ಮಾರ್ಕೆಟ್ಗೆ ತಮ್ಮ ವಸ್ತುಗಳನ್ನ ತಂದಾಗ ಅವತ್ತೇನಾದರೂ ಮಾರುಕಟ್ಟೆ ಒಳಗಡೆ ಉತ್ತಮ ದರ ಇಲ್ಲ ಅಂತ ಹೇಳಿದಾಗ ಖಂಡಿತ ಅವರು ಈ ರೀತಿಯ ಒಂದು ಕೋಲ್ಡ್ ಸ್ಟೋರೇಜನ್ನು ಬಳಸಿಕೊಳ್ಳೋದ್ರ ಮೂಲಕ ಮತ್ತೊಂದು ದಿನ ಅದನ್ನು ಬಂದು ಮಾರ್ಕೆಟ್ ಒಳಗಡೆ ಉತ್ತಮವಾದ ಬೆಲೆ ಇರುವಂಥ ದಿನ ಅದನ್ನು ಹೊರಗಡೆ ತೆಗೆದು ಅದನ್ನು ಮಾರಾಟ ಮಾಡೋದ್ರ ಮೂಲಕ ರೈತರಿಗೆ ಒಂದಿಷ್ಟು ಅನುಕೂಲ ಆಗುವ ದೃಷ್ಟಿಯಿಂದ ಒಂದು ಕೋಲ್ಡ್ ಸ್ಟೋರೇಜನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ಸಹಿತ ನಮ್ಮೆಲ್ಲ ಸುತ್ತಮುತ್ತಲಿರುವಂಥ ರೈತರು ಬಳಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಅದಲ್ಲದೆ ಈ ರೀತಿಯ ಉದ್ಯಮಗಳನ್ನ ಯಾರಾದರೂ ಆರಂಭ ಮಾಡಿ ಅವರು ಹೇಳಿರುವಂಥ ಕ್ವಾಲಿಟಿಯನ್ನು ನಾವೇನಾದರೂ ಮೇಂಟೈನ್ ಮಾಡಿದರೆ ಮಾರುಕಟ್ಟೆಯ ಸಂಪೂರ್ಣ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇವತ್ತು ಯಾವುದೇ ಒಂದು ಉದ್ಯಮವನ್ನು ಆರಂಭ ಮಾಡಬೇಕಾದಾಗ ನಮಗೆ ಚಾಲೆಂಜ್ ಇರೋದು ಏನಂತ ಹೇಳಿದರೆ ಮಾರುಕಟ್ಟೆ. ನಾವು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ತುಂಬ ವಿಶೇಷವಾಗಿ ಅದು ಶ್ರಮ ಮತ್ತು ಅದು ತುಂಬ ಕಷ್ಟ. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು TV ಅಡ್ವರ್ಟೈಸ್ಮೆಂಟ್ ಮೂಲಕ ತಮ್ಮ ವಸ್ತುಗಳನ್ನ ಮಾರುಕಟ್ಟೆ ಮಾಡ್ತಿರ್ಬೇಕಾದಾಗ ನಮ್ಮಂಥ ಸಣ್ಣ ಉದ್ಯಮದವರು ಅದನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಮೂಲಕ ಈಗಾಗಲೇ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಅವರೇ ಹೇಳಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದನೂ ಸಹಿತ ಅಲ್ಲಿಗೆ ಬಂದು ಅವರು ಉತ್ಪನ್ನಗಳನ್ನ ಅವರು ಪರ್ಚೇಸ್ ಮಾಡ್ಕೊಂಡು ಹೋಗೋದಕ್ಕೆ ಈಗಾಗಲೇ ಅಷ್ಟು ಮಾರುಕಟ್ಟೆ ಅವರ ವ್ಯವಸ್ಥೆ ಇರೋದರಿಂದ ನಾವ್ಯಾರಾದರೂ ಈ ರೀತಿಯ ಒಂದು ಸಣ್ಣ ಉದ್ಯಮವನ್ನು ಆರಂಭ ಮಾಡೋದು, ಅದು ವಿಭೂತಿ ಆಗಿರ್ಬೋದು ಅಥವಾ ಕಟ್ಟಿಗೆಯ ಗಾಣದ ಮೂಲಕ ಕಡಿಮೆ ಟೆಂಪ್ರೇಚರ್ನೊಳಗಡೆ ಎಣ್ಣೆಯನ್ನು ಉತ್ಪಾದನೆ ಮಾಡೋದ್ರ ಮೂಲಕ ಆರೋಗ್ಯಪೂರ್ಣ ಆಹಾರ ಉತ್ಪಾದನೆ ಒಳಗಡೆನೂ ಸಹಿತ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಹಿತ ಅವರ ಸಹಕಾರದಿಂದ ಪಡ್ಕೊಳ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದೊಳಗಡೆ ಹೇಳ್ತಾ, ವಿಶೇಷವಾಗಿ ನಮ್ಮ ಕರೆಗೆ ಹೋಗೊಟ್ಟು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ವೆಲ್ಕಮ್ ದಿನಿ ಅವರು ಬಂದು ಕಳೆದ 1 ಗಂಟೆಯಿಂದ ಆ ತಾಂತ್ರಿಕ ತೊಂದರೆಯ ಮಧ್ಯೆಯೂ ಸಹಿತ ತಮ್ಮ
ಅಮೂಲ್ಯವಾದ ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಒಟ್ಟಾರೆ ಕಾರ್ಯಕ್ರಮದ ಸಾರಾಂಶವನ್ನು ತಿಳಿಪಡಿಸಿದ ಬ್ಯಾಂಕಿನ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಬ್ಯಾಂಕಿನ ಮಾಜಿ ನಿರ್ದೇಶಕರಾದ ಶ್ರೀ ಎ ಮರಿಸ್ವಾಮಿರವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇಲ್ಲ, ಮರಿಸ್ವಾಮಿ ಕೇಳ್ತಾ ಇಲ್ಲ. ಮರಿಸ್ವಾಮಿ ಕೇಳ್ತಾ ಇಲ್ಲ. ಸರ್ ನಮಸ್ಕಾರ. ಹಾ, ಈಗ ಕೇಳ್ತಿ, ಮಾತಾಡ್ರಿ. ಆತ್ಮೀಯರೇ, ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಮಲ್ಲಿಕಾರ್ಜುನ್ ವಲ್ಕಮ್ ದಿನ್ನೆ ಇವರೇ, ಅತಿಥಿಗಳಾದ ಅಮರೇಶ್ ಮೈಲಾರ್ ಇವರೇ, ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಮಠ್ ಇವರೇ, ಈ ಕಾರ್ಯಕ್ರಮದ ಪಾಲ್ಗೊಂಡ ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ಸ್ವಯಂ ಉದ್ಯೋಗದಲ್ಲಿ ಇರಬಹುದಾದ ಅವಕಾಶಗಳು ಮತ್ತು ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಪ್ರತಿಯೊಂದು ಕೆಲಸಗಳನ್ನು ವ್ಯವಸ್ಥಿತವಾಗಿ ಮಾಡುವ ಮೂಲಕ ಬೇರೆಯವರಿಗಿಂತ ನಾವು ವಿಭಿನ್ನ ಎನ್ನುವ ಹಾಗೆ ರೂಪಿಸಲು ಸಾಧ್ಯ ಎನ್ನುವುದು ತಿಳಿಸಿದ್ದಾರೆ. ಯುವಕ ಯುವ ಜನಾಂಗ ಇಂಥ ಕಾರ್ಯಕ್ರಮಗಳನ್ನು ಮೂಲಕ ಕೇಳ್ತಾ ಇದ್ದು ಮಾತಾಡ್ರಿ. ಇಂಥ ಸಮಾಜಮುಖ ಕಾರ್ಯಕ್ಕೆ ಮುಂದಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕ್ ತಮಗೆ ಅಗತ್ಯ ಸಹಕಾರ ನೀಡುತ್ತದೆ. ಕಷ್ಟಪಟ್ಟು ಯುವಕರು ನಿರ್ವಹಿಸಿದರೆ ಏನು ಬೇಕಾದರೂ ಸಾಧಿಸಬಹುದು. ಈ ನಿಟ್ಟಿನಲ್ಲಿ ಎಲ್ಲರ ವಿಕಾಸಕ್ಕೆ ವಿಕಾಸ ಬ್ಯಾಂಕ್ ಸಿದ್ಧ. ಎಲ್ಲ ಯುವಕರು ಸಿದ್ಧ ಎನ್ನುತ್ತಾ ಇಂದಿನ ಕಾರ್ಯಕ್ರಮದ ಪಾಲ್ಗೊಂಡ ಎಲ್ಲರಿಗೂ ಶುಭ ಕೋರುತ್ತಾ ನನ್ನ ಅಧ್ಯಕ್ಷಗಿರಿ ನುಡಿಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ ಸರ್. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ಎ ಮರಿಸ್ವಾಮಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತವಾಗಿ ವಂದನಾರ್ಪಣೆಯನ್ನು ಹಿರಿಯ ಅಧಿಕಾರಿಯಾದ ಶ್ರೀ ನಾಗರಾಜ್ ಕಲ್ಮಠ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಯುವ ಜನರ ಕುರಿತಾದ ಯುವ ವಿಕಾಸದ ಇಂದಿನ 8ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ವಿಭೂತಿ ಮತ್ತು ಕಟ್ಟಿಗೆ ಗಾಣದ ಎಣ್ಣೆ ತಯಾರಿಕೆ ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದ ಶ್ರೀ ಮಲ್ಲಿಕಾರ್ಜುನ್ ವಲ್ಕಮ್ ದಿನ್ನೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ನಮ್ಮ ಮನವಿಯ ಮೇರೆಗೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಅಮರೇಶಪ್ಪ ಮೈಲಾರ್ ಅವರಿಗೂ ಆತ್ಮೀಯವಾದ ಧನ್ಯವಾದಗಳು. ಅಂತೆಯೇ ನಮ್ಮ ಬ್ಯಾಂಕಿನ ಮಾಜಿ ನಿರ್ದೇಶಕರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಎ ಮರಿಸ್ವಾಮಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವುದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೇನೆ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠ್ ಅವರಿಗೆ ತುಂಬು ಹೃದಯದ ವಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಏರ್ಮೀಟ್ ವೆಬಿನಾರ್, ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೂ ನಾನು ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಶ್ರೀ ನಾಗರಾಜ್ ಕಲ್ಮಠ್ ಅವರಿಗೆ